ನಮಸ್ತೆ. ನಮಸ್ತೆ ಸರ್, ಯಾವಾಗ ಆರಂಭ ಆಯಿತು ಬೇರು ನ್ಯಾಚುರಲ್ಸ್? ಸರ್, ಬೇರು ನ್ಯಾಚುರಲ್ಸ್ ಗಾಣ ಅನ್ನೋದು ಶುರು ಆಗಿ 2 ವರ್ಷ ಆಗಿದೆ. ಹೆಚ್ಚು ಕಮ್ಮಿ ಈಗ ನಿಯರ್ ಬೈ 2.5 ವರ್ಷ ಆಗಿದೆ. ಸರ್, ಏನಂದರೆ ಐ ಥಿಂಕ್ ಈಗ ಇಲ್ಲಿ ಏನು ನಾವು ಕಾಣದ ಎಣ್ಣೆ ಅಥವಾ ನಮ್ಮ ನ್ಯಾಚುರಲ್ ಪ್ರಾಡಕ್ಟ್ಸ್ ಇವೆಲ್ಲ ಇದೆ, ಇದು ನಿಮಗೆ ಬೇರೆ ಬಿಸ್ನೆಸ್ ಆಗಲ್ಲ. ಬೇರೆ ಬಿಸ್ನೆಸ್ ಅಲ್ಲ ಅಂದರೆ ಅಂದರೆ ಇವತ್ತು ಬಂದರೆ ನಾಳೆ ನೀವು ನೇಮ್ ಮಾಡ್ಬೋದು, ಫೇಮ್ ಮಾಡ್ಬೋದು, ಹಣ ಮಾಡ್ಬೋದು. ಬಟ್ ಇಲ್ಲಿ ಆಗಾಗಲ್ಲ. ತುಂಬ ಸೈಕಲ್ ಹೊಡಿಬೇಕು, ಜನರಿಗೆ ತಲುಪಿಸ್ಬೇಕು. ಮೊದಲು ವಿಷಯ ತಲುಪಬೇಕು. ಏನಪ್ಪ ಇದು ಗಾಣ ಅಂದರೆ ತಲುಪಿಸ್ಬೇಕು. ಅನಂತರ ಏನಿದ್ರು ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಫೀಲ್ಡಿಗೆ ಬರಲಿಕ್ಕೆ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಈ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡು? ಸರ್, ಇದು 2 ವರ್ಷದ ಮುಂಚೆ ಬೇರು ನ್ಯಾಚುರಲ್ಸ್ ಅಂತ ಶುರು ಆಗಿದ್ದು. ಇದಕ್ಕಿಂತ ಮುಂಚೆ ನನ್ನ ತೋಟ ಶುರು ಆಗಿದ್ದು ಫಸ್ಟ್. ಹೆಚ್ಚು ಕಮ್ಮಿ ಒಂದು 5 ವರ್ಷ 6 ವರ್ಷ ಆಗ್ತಾ ಬಂತು. ಫಸ್ಟು ಗುತ್ತಿಗೆ ಕೊಟ್ಬಿಟ್ಟಿದ್ವಿ ನಮ್ದು ತೋಟ ಎಲ್ಲ. ಒಂದು 5 ಎಕರೆ 5 ಎಕರೆ ಜಾಗ ಇಲ್ಲ, ಪಿತ್ತಾಜಿತ ಬಂದಿರೋದು. ಸೊ ಹಾಗಾಗಿ ನಾನು ಬಂಡವಾಳ ಹಾಕಿ ಬರಲಿಲ್ಲ. ಸೊ ಒಂದ್ಸಲಿ ಏನಾಯಿತು, ತೋಟ ಎಲ್ಲ ಫುಲ್ ಹೊಗೆ ಸೊಪ್ಪು ಬೆಳಿತಿದ್ರು. ಇಷ್ಟ ಆಗ್ತಾರಿಲ್ಲ ಹೊಗೆ ಸೊಪ್ಪು. ಸೊ ಏನೋ ಒಂದು ಮಾಡಬೇಕು ಅಂತ ಹೇಳಿ ಒಂದ್ಸಲಿ ನಾನು ಇಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೆ. ವೀಕೆಂಡ್ ಇರ್ಬೇಕಾದ್ರೆ ಫ್ರೀ ಆಗಿರ್ತದೆ, ಸಾಟರ್ಡೆ ಸಂಡೇಸು. ತೋಟದಲ್ಲಿ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹೇಗೆ ಮಾಡೋದು ಏನು ಮಾಡೋದು ಗೊತ್ತಿರಲಿಲ್ಲ. ಇಲ್ಲಿ ಮೈಸೂರಲ್ಲಿ ಹೊನ್ನೇರು ಬಳಗ ಅಂತ ಒಂದಿದೆ. ಸೊ ಹೊನ್ನೇರು ಬಳಗದಲ್ಲಿ ಹಿಂಗೆ ಕ್ಲಾಸಸ್ ಮಾಡ್ತಾಯಿದ್ರು. ಒಂದು ನೈಸರ್ಗಿಕ ಪದ್ಧತಿಲಿ ಹೆಂಗೆ ಆರಂಭ ಮಾಡೋದು, ತೋಟ ಹೆಂಗೆ ಮಾಡೋದು ಎಲ್ಲ. ಸೊ ಅಲ್ಲಿ ನಾನು ಕ್ಲಾಸ್ ಅಟೆಂಡ್ ಮಾಡಿ ಬುಕ್ಸ್ ಎಲ್ಲ ಓದಿ, ನಾರಾಯಣ ರೆಡ್ಡಿ ಅವ್ರ ಬುಕ್ಸ್ ಎಲ್ಲ ಓದಿ. ಸೊ ಅವ್ರು ಕುಟುಂಬ ಅವರಿಂದ ಇನ್ಸ್ಪಿರೇಷನ್ಸ್ ಆಗಿ ಸೊ ಬಂದು ಆಮೇಲೆ ಒಂದು ತೋಟ ಶುರು ಮಾಡೋಣ ಅಂತ. ಅಂದರೆ ಒಂದು ಜಾಗ ಇತ್ತು ನಂದು, ಯಾಕೆಂದರೆ ಅದಕ್ಕೆ ಬಂಡವಾಳ ಇದ್ದಿಲ್ಲ ನನಗೆ, ತಾತನಿಂದ ಆಸ್ತಿಗಳಿತ್ತು. ಸೊ ಅದೊಂದು ತೋಟ ಶುರು ಮಾಡೋಣ ಅಂತ ಹೇಳಿ ಫಸ್ಟು ಮರ ಆಶ್ರಿತ ಮಾಡೋಣ ಅಂತ ಹೇಳಿದ್ದು. ಸೊ ಈಗ ನನ್ನ ತೋಟದಲ್ಲಿ ಈಗ ಒಂದು ಅಂದರೆ ಸುತ್ತ ಫೆನ್ಸಿಂಗ್ ಮಾಡಿ ಬೋರ್ವೆಲ್ ಹಾಕಿಸಿ, ಒಂದು ಬೋರ್ವೆಲ್ ಹಾಕ್ಸಿದ್ದೀನಿ, ಒಂದು 2 ಕೆರೆಗಳು ತೆಗೆಸಿದ್ದೀನಿ. ಫಸ್ಟ್ ಮಾಡಿದ್ದು ನೀರಿನ ಸಂಸ್ಕರಣೆ ಮಾಡಿದ್ದು. ಸೊ ಏನಂದ್ರೆ ಮಳೆ ನೀರು ಬೇರೆ ಕಡೆ ಹರಿದು ಹೋಗ್ಬಾರ್ದು, ನಮ್ಮ ತೋಟದಲ್ಲಿ ಬಿದ್ದಿದ್ದ ನೀರು ನಮ್ಮಲ್ಲೇ ಉಳ್ಕೋಬೇಕು. ಸೊ ಫಸ್ಟ್ ಮಾಡಿರೋದು ನಂದು ತೋಟದಲ್ಲಿ ಏನಂದ್ರೆ ಕಾಂಟೂರ್ಸ್ ಇದೆ, ಅಂದ್ರೆ ಸ್ಲೋಪ್ಸ್ ಜಾಸ್ತಿ ಇದೆ. ಸೊ ಏನ್ ಮಾಡಿದ್ವಿ, ಫಸ್ಟ್ ಮಾಡಿದ್ದು ಬಂಡಿಗಳೆಲ್ಲ ಹಾಕಿದ್ವಿ, ನೀರನ್ನ ತಡೆ ಇದ್ದೀವಿ. ಸೊ ಹಾಗಾಗಿ ನೀರಿನ ಜಲಮಟ್ಟ ಚೆನ್ನಾಗಾಯ್ತು. ಬೋರ್ವೆಲ್ಗೆ ರೀಚಾರ್ಜ್ ಪಾಯಿಂಟ್ ಮಾಡಿಸ್ಕೊಂಡ್ವಿ. ಸೊ ನೀರು ಎಲ್ಲೇ ಹರಿದೋದ್ರೂ ಒಂದು ಕೆರೆ, ದೊಡ್ಡ ಕೆರೆ. ಆಮೇಲೆ ಕೃಷಿ ಇಲಾಖೆಯಿಂದ ನನಗೊಂದು ಅವರೊಂದು ಕೆರೆ ಮಾಡ್ಕೊಟ್ಟು. ಸೊ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಫೆನ್ಸಿಂಗ್ ಮಾಡ್ಕೊಂಡು ಒಂದು ಮನೆ ಮಾಡ್ಕೊಂಡು, ಸೊ ಒಂದು 2,000 ಮರ ಇದೆ ನನ್ನ ತೋಟದಲ್ಲಿಲ್ಲ. ಸೊ 2,000 ಮರ ಅಂದರೆ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಟಿಂಬರ್ ಪ್ಲಾಂಟ್ಸ್ ಅಂತ ಬರಲ್ಲ. ಸೊ ಕಾಡಿನ ಮರಗಳಿದೆ, ಅರಳಿ ಇದೆ, ಆಲ ಇದೆ, ಹೊಂಗೆ ಇದೆ, ಅರಳಿ ಇದೆ. ಸೊ ಈ ಥರ ಎಲ್ಲ ಥರ ಮರಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಏನಂದರೆ ಒಂದು ಕಾಡು ಥರ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದೀನಿ ನಾನು. ಸೊ ಇದೆಲ್ಲ ಒಂದು 5 ವರ್ಷದ ಮುಂಚೆ ಶುರು ಆಗಿದ್ದು ಎಲ್ಲ. ಸೊ ಈಗ ಒಂದು 5 ವರ್ಷದ ನೋಡಿದ್ರೆ ಇವತ್ತು ತೆಂಗೆಲ್ಲ ಹೊಂಬಾಳೆ ಶುರು ಆಗಿದೆ. ಈಗ ನೋಡೋಕೆ ಒಂದು ಖುಷಿ ಆಗುತ್ತೆ. ಇನ್ನೊಂದು 5 ವರ್ಷಕ್ಕೆಲ್ಲ ತೋಟ ಹೆಂಗಿರುತ್ತೆ ಅಂದರೆ ಕಾಡಿದ್ದಂಗೆ ಇರುತ್ತೆ ಈಗ. ಸೊ ಇದೆಲ್ಲ ಅಂದರೆ ಇದ್ರ ಜೊತೆಗೆ ಏನು ಮಾಡ್ತಾ ಇದ್ವಿ ಅಂದರೆ ನಂದು ಇದಿದೆ ಅಂದರೆ ಮನೆಗೆ ಎಷ್ಟು ಬೇಕು ಅಂದರೆ ಭತ್ತ, ರಾಗಿ, ಕಾಳುಗಳು ಎಲ್ಲನೂ, ಸೊಪ್ಪು, ತರಕಾರಿ ಎಲ್ಲ ಮನೆಗೆ ಎಷ್ಟು ಆಗುತ್ತೆ ಅಷ್ಟು ಬೆಳ್ಕೋಬೇಕು ಅನ್ನೋದು ನನ್ನ ಆಸೆ ಇದ್ದಿತ್ತು. ಸೊ ಹಾಗಾಗಿ ಒಂದು ಜೊತೆಗೆ ಅಲ್ಲಿ ಫ್ಯಾಮಿಲಿ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಅಲ್ಲೆಲ್ಲ ಎಲ್ಲನೂ ನಾನು ಹೇಳ್ಬಿಟ್ಟು ಬರ್ತೀವಿ. ಈ ಥರ ಕಾಳು ಬೀಜ ಎಲ್ಲ ಅಂದರೆ ನೈಸರ್ಗಿಕವಾದ ಕಾಳುಗಳನ್ನೆಲ್ಲ ಕೊಟ್ಟು ಬರ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಬೆಳೆದು ಕೊಡ್ತಾರೆ. ಸೊ ಮನೆಗೆ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ನನಗೆ ಮನೆಗೆ ಏನು ಬೇಕೋ ಅಂಥದ್ದು ಬೆಳ್ಕೋತಾ ಇದ್ವಿ. ಸೊ ಕೊನೆಗೆ ಆಮೇಲೆ ಶುರು ಆಗಿದ್ದು ಎಣ್ಣೆ. ಸೊ ನಾವು ಹಿಂಗೆ ಬಳಸ್ತಾ ಇದ್ವಿ ಎಣ್ಣೆಗಳು. ಈ ರೀಫೈಂಡ್ ಆಲ್ ಆಗಲಿ ಅಥವಾ ಆಯಿಲ್ ತುಂಬ ಯಾಕೋ ಆರೋಗ್ಯಕ್ಕೆ ಅಷ್ಟು ಸರಿ ಅನ್ನಿಸ್ತಾ ಇರಲಿಲ್ಲ. ಸೊ ಅವಾಗ ನಾವು ನೋಡೋಕೆ ಬಂದಾಗ ಸೊ ಇದರಲ್ಲಿ ಅಂದರೆ ಎಣ್ಣೆಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ಅದು ನೈಸರ್ಗಿಕ ಆಗಿರಬೇಕು ಅನ್ನೋದು ಶುರು ಆಯಿತು. ಅವಾಗ ಎಲ್ಲೂ ಅಂದರೆ ಅಷ್ಟು ಪ್ರಾಪರಾಗಿ ಅಷ್ಟು ಜಿನೈನ ಕೊಡೋರು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಮಾಡಿದ್ದು ನಾವು ಬೇರು ನ್ಯಾಚುರಲ್ಸ್. ಅಂದರೆ ಬೇರು ನ್ಯಾಚುರಲ್ಸ್ ಅಂದರೆ ಬ್ಯಾಕ್ ಟು ರೂಟ್ಸ್ ಅಂತ. ಜನ ವಾಪಸ್ ಬನ್ನಿ, ನೀವು ಹಳೆಯದು ಪದ್ಧತಿಗೆ ಬನ್ನಿ, ನೋಡಿ ನಿಧಾನಕ್ಕೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಪದ್ಧತಿ ಶುರು ಮಾಡಿದ್ವಿ. ಸೊ ಈ ಗಾಣ, ಈಗ ಎತ್ತಿನ ಗಾಣ, ಈಗ 2 ವರ್ಷ ಆಯಿತು ಗಾಣ ಹಾಕಿದ್ವಿ. ಸೊ ಅವಾಗ ನಮಗೆ ಕನ್ಫ್ಯೂಸ್ ಇತ್ತು, ಏನು ಮಾಡೋಣ, ಯಾವ ಥರ ಮಾಡಿದ್ರೆ ಗಾಣ ಚೆನ್ನಾಗಿರುತ್ತೆ ಅಂತ. ಅವಾಗ ಹಳೆ ಪದ್ಧತಿಯಲ್ಲಿ ಆಯುರ್ವೇದಿಕ್ ಮೆಥಡಲ್ಲೆಲ್ಲ ಹೇಳೋರೆಲ್ಲ ಎತ್ತಿನ ಗಾಣದಲ್ಲಿ ಅಂದರೆ ಸ್ಲೋ ಆಗಿ ನಿಮಿಷಕ್ಕೆ 2 ರೊಟೇಷನ್ ಅಥವಾ 3 ರೊಟೇಷನ್ಸ್ ಆದರೆ ಎಣ್ಣೆ ಬಿಸಿ ಆಗಲ್ಲ. ಬಿಸಿ ಆಗಲಿಲ್ಲ ಅಂದರೆ ನ್ಯೂಟ್ರಿಷನ್ಸ್ ಎಲ್ಲ ವ್ಯಾಲ್ಯೂಸ್ ಹಂಗೆ ಇರುತ್ತೆ. ಸೊ ಅದನ್ನ ಒಂದು ಪದ್ಧತಿಲಿ ಶುರು ಮಾಡೋಣ ಅಂತ ಹೇಳಿ 2 ವರ್ಷದ ಮುಂಚೆ ಶುರು ಮಾಡಿದ್ವಿ. ಸೊ ಇದೆಲ್ಲ ಶುರು ಮಾಡಿದ್ಮೇಲೆ ನೆಕ್ಸ್ಟ್ ಬಂದಿದ್ದು ಪ್ಲಾಸ್ಟಿಕ್ನ ನೀವು ಹೆಂಗೆ ಕಸ್ಟಮರ್ಗೆ ಹೆಂಗೆ ಕೊಡ್ತೀರಾ, ನೀವು ಹೆಂಗೆ ಕೊಡ್ತೀರಾ ಅಂತ. ಪ್ಲಾಸ್ಟಿಕ್ಸ್ ಬೇಡ, ಮತ್ತೆ ಏನಕ್ಕೆ, ಮತ್ತೆ ಆಯಿಲ್ ರಿಯಾಕ್ಟ್ ಆಗುತ್ತೆ ಪ್ಲಾಸ್ಟಿಕ್ ಜೊತೆ, ಹಾಗಾಗಿ ಬೇಡ ಆಯಿಲ್. ಸೊ ಹಾಗಾಗಿ ನಮ್ಮಲ್ಲಿ ಟಿನ್ಸ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಮುಂಚೆ 15 ಲೀಟರ್ ಟಿನ್ಗಳು ಬರ್ತಾಯಿತ್ತು. ಸೊ ಅದೇ ಥರ 1 ಲೀಟರ್ ಟಿನ್ಸ್ಗಳಲ್ಲಿ ಮಾಡಿ ಸೊ ಪ್ಯಾಕ್ ಮಾಡಿ ಕಸ್ಟಮರ್ಗೆ ನಾವು ಈಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಈಗ. ಸೊ ಹೀಗಾಗಿ 2 ವರ್ಷದ ಮುಂಚೆ ನಮ್ಮದು ಈ ಬೇರು ನ್ಯಾಚುರಲ್ಸ್ ಅನ್ನೋ ಒಂದು ಬ್ರ್ಯಾಂಡ್ ಆಗಲಿ, ಒಂದು ಎಣ್ಣೆ ಗಾಣ ಆಗಲಿ ಶುರು ಆಯಿತು. ಎಸ್ ಸರ್.
ಸರ್ ನೋಡಿ, ಹೀಗೆ ಪ್ರತಿ ತಕ್ಷಣ ನೀವು ಬೇರೆ ಥರ ಬರಲಿಲ್ಲ, ಡೈರೆಕ್ಟಾಗಿ ಎಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಬಂದವರಲ್ಲ. ಒಂದು ಏನು ಫ್ಯಾಷನ್ ಅಂತ ಹೇಳ್ಬೋದು, ಅವಲ್ಲ ಫ್ಯಾಷನ್ ಆಗಿ ತಗೊಂಡ್ರೆ ಅದನ್ನ ಎಲ್ಲವೂ ಸಾವಯವದಲ್ಲೇ ಬರಬೇಕು. ಅದು ಕಾಮನ್ನಾಗಿ ಎಣ್ಣೆ ಕೂಡ ಹಾಗೆ ಸರ್. ಇದು ಒಂದು ಒಳ್ಳೆ ಕಾನ್ಸೆಪ್ಟು. ಬಟ್ ನನಗೆ ಇಲ್ಲಿ ಕೆಲವೊಂದು ಅನುಮಾನಗಳಿದೆ. ಏನಂತಂದರೆ, ಈಗ ಆಯಿತು ನೀವು ಈ ಥರ ಎಲ್ಲ ಮಾಡ್ತೀರಾ, ಎಣ್ಣೆಯನ್ನು ಮತ್ತು ಆರ್ಗ್ಯಾನಿಕ್ ಐಟಮ್ಸ್ನಲ್ಲಿ ಮಾಡ್ತೀರಾ. ಎಣ್ಣೆ ವಿಚಾರಕ್ಕೆ ಬಂದರೆ ನಾವು ಎಸ್ಪೆಷಲಿ ಗಾಣದ ಎಣ್ಣೆ ಬಗ್ಗೆ ನಾವು ಮಾತನಾಡೋದಾದರೆ, ಹೊರಗಡೆ ನಮಗೆ 150 ರೂಪಾಯಿ ಲೀಟರ್ ಕಡಲೆಕಾಯಿನ ಇನ್ನೂ ಕಡಿಮೆ ಆಗ್ಬೋದು, 120ಕ್ಕೆ ಬರ್ಬೋದು ಅಂತದ್ದು ಹೇಳಲಿಕ್ಕಾಗಲ್ಲ. 120ರಿಂದ 150 ರೂಪಾಯಿಗೆ ಸಿಗುತ್ತೆ. ಆದರೆ ಗಾಣದ ಎಣ್ಣೆ ಅಂತ ನಾವು ಬಂದಾಗ ಮಿನಿಮಮ್ 350 ರೂಪಾಯಿಂದ 400 ರೂಪಾಯಿ ಇರ್ತದೆ. ಯಾಕೆ ಕೊಡಬೇಕು? ಅದು ಇಂಥ ಸೆಲೆಬ್ರಿಟಿಗಳು ಇವರೆಲ್ಲ ನಿಂತು ಅದಕ್ಕೆ ಕೊಡ್ತಕ್ಕಂಥವ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಿಮ್ದು ಏನೂ ಇಲ್ಲ. ಬೇರೆ ನೇಚರಲ್ ಸೇವೆ ಬ್ರ್ಯಾಂಡ್ ಅಂತ ನಾನು ಹೇಳಲ್ಲ. ಬಟ್ ಏನು ಅದು ಒಂದು ಯಾವುದೋ ಆ್ಯಡ್ ಬಂದಿಲ್ಲ, ನಾವೆಲ್ಲಿ ಹೋಗಿ ನೋಡಲ್ಲ, ಆದರೂ ನಾವು 400 ರೂಪಾಯಿ ಯಾಕೆ ಕೊಡಬೇಕು? ಅವರೇ ಕಡಿಮೆ ಕೊಡ್ತಾವ್ರೆ, ಅಷ್ಟೊಂದೆಲ್ಲ ಯಾಕೆ ಕೊಡೋರು? ನಿಮಗೆ ಯಾಕೆ ಕೊಡಬೇಕು? ಹೌದು, ಕರೆಕ್ಟ್. ಈಗ ನಿಮಗೆ ಗೊತ್ತಿರೋಂಗೆ ಹೊರಗಡೆ ಪ್ಯಾಕೆಟ್ ಆಯಿಲ್ ಏನು ಸಿಗುತ್ತೆ, ಸೊ ಅದನ್ನು ನೀವು ಹೆಂಗೆ ಮಾಡ್ತಾರೆ ಅಂತ ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಅದನ್ನ ನಿಮ್ಗೆ ಯಾರೂ ತೋರಿಸಲ್ಲ. ಈಗ ನಾನಾದರೆ ನಂದು ಎಣ್ಣೆ ಹೆಂಗೆ ತೆಗಿತೀನಿ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಯಾರೇ ಜನಸಾಮಾನ್ಯ ಆಗಲಿ, ನಾವು ಹೆಂಗೆ ತೆಗಿತಾ ಇರ್ತೀವಿ, ನಾವು ಹೆಂಗೆ ನೋಡ್ಕೊತೀವಿ, ಎಲ್ಲನೂ ಓಪನ್ ಆಗಿರುತ್ತೆ. ನಾವು ಎಲ್ಲರಿಗೂ ಓಪನ್ ಆಗಿರ್ತೀವಿ. ಅಂದರೆ ನಮ್ಮದು ಯೂನಿಟ್ ಏನಿದೆ, ನಾವು ದಾಣ ಏನಿದೆ, ನಾವು ಎಲ್ಲರಿಗೂ ತೋರ್ಸೋಕ್ಕೆ ರೆಡಿ ಇರ್ತೀವಿ. ಮತ್ತು ನಮ್ಮಲ್ಲಿ ಯಾವುದೇ ಕ್ವಾಲಿಟಿ ಆಫ್ ದ ಸೀಡ್ಸು, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಕಡಲೆಕಾಯಿ ಎಣ್ಣೆ ಹೆಚ್ಚು ಕಮ್ಮಿ ಒಂದು 2.25ರಿಂದ 3 kg, ಅದು ಕಾಳು ಮೇಲೆ ಡಿಪೆಂಡ್ ಆಗುತ್ತೆ. ಎಣ್ಣೆ ಹೆಂಗೆ ಬರುತ್ತೆ, 2.5 kgಯಿಂದ 3 kg ಎಣ್ಣೆ ಕಡಲೆಕಾಯಿ ಬೇಕಾಗುತ್ತೆ. ನಾವೀಗ ಕಡಲೆಕಾಯಿ ತರ್ತೀವಿ ಅಂದರೆ 120, 130 ನಮ್ಮ ಟ್ರಾನ್ಸ್ಪೋರ್ಟು, ಅದ್ರಲ್ಲಿ ವೇಸ್ಟೇಜು, ಡ್ರೈ ವೇಸ್ಟು, ಸೊ ಅದೆಲ್ಲ ಹೋಗಿದ್ದು. ಸೊ ನಾವು ಮಾಡ್ತೀನಿ ಅಂದ್ರೂ ನಮಗೆ ಹೆಚ್ಚು ಕಮ್ಮಿ ಒಂದು 370-380 ರೂಪಾಯಿ ಗಂಟ ಬಂದುಬಿಡುತ್ತೆ. ಸೊ ಅದ್ರ ಜೊತೆಗೆ ಪ್ಯಾಕಿಂಗ್ ಇದೆ, ಟ್ಯಾಕ್ಸ್ ಇದೆ. ಸೊ ಅದೆಲ್ಲ ನಾವೆಲ್ಲ ಕೊಟ್ಟು ಕಸ್ಟಮರ್ಗೆ ನಾವು ಎಷ್ಟು ಮಿನಿಮಮ್ ರೇಟಲ್ಲಿ ಆಗುತ್ತೆ ನಾವು ಅದನ್ನು ತಲುಪಿಸ್ಕೊಳ್ತಾ ಇದ್ದೀವಿ. ಸೊ ಏನಂದರೆ ನಮ್ಮಲ್ಲಿ ಸಿಗೋವಂಥದ್ದು ಏನಂದರೆ ಕ್ವಾಲಿಟಿ ಆಫ್ ದ ಆಯಿಲ್ ಅಷ್ಟೇ. ಸೊ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅಷ್ಟು ಆ ದುಡ್ಡನ್ನ, ಮತ್ತು ಇದೇನಂದರೆ ಹೊರಗಡೆ ಇರೋಂಗೆ ಮಿಷಿನರೀಸ್ ಇಲ್ಲ. ಸೊ ಗಾಣ ಒಂದು ದಿನಕ್ಕೆ ನಮ್ಮದ್ರಲ್ಲಿ 20ರಿಂದ 24 ಲೀಟ್ರ್ ಅಷ್ಟೇ ತೆಗಿಯೋಕ್ಕಾಗೋದು ಒಂದು ದಿನಕ್ಕದು. ಸೊ ಅಷ್ಟೇ ಕೆಪಾಸಿಟಿ ನಮ್ಮಲ್ಲಿ. ಸೊ ಏನಾಗುತ್ತೆ ಅಂದರೆ ಒಂದು ಇಬ್ಬರು ಕೆಲಸ ಮಾಡಲೇಬೇಕು. ಸೊ ಹಾಗಾಗಿ ಲೇಬರ್ ಇಂಟೆನ್ಸಿವ್ ಇರುತ್ತೆ. ಲೇಬರ್ ಇಂಟೆನ್ಸಿವ್ ಹೌದು, ಬಟ್ ಏನಂದರೆ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕ್ವಾಲಿಟಿ ಆಫ್ ದ ಆಯಿಲ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಎಸ್ ಸರ್, ಖಂಡಿತ ಸರ್. ಆಯಿತು, ನೀವು ಹೇಳಿದಾಗೆ ನಾನು 400 ರೂಪಾಯಿ ಕೊಡ್ತೇನೆ. 400 ರೂಪಾಯಿ ಕೊಡ್ತಾ ಅಂದರೆ ಏನು ಪ್ರಯೋಜನ? 150 ರೂಪಾಯಿ ಕೊಟ್ಟರು ನಾನು ಎಣ್ಣೆನೇ ಹಾಕೋದು, 400 ರೂಪಾಯಿ ಕೊಟ್ಟರು ಎಣ್ಣೆನೇ ಯೂಸ್ ಮಾಡೋದು. ಅದು ಕಡಲೆಕಾಯಿ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆ, ಏನು ವ್ಯತ್ಯಾಸ? ಜೊತೆಗೆ 400 ರೂಪಾಯಿ ಕೊಟ್ಟರೆ ನನಗೇನು ಬೆನಿಫಿಟ್ಟು? ಹೌದು, ಈಗ ನೀವು ಹೇಳಂಗೆ 150 ರೂಪಾಯಿಗೆ ಯಾವ ಎಣ್ಣೆ ತಿಂತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ. ಅವ್ರ ಪ್ಯಾಕೆಟಲ್ಲಿ ಬರೆದಿರ್ತಾರೆ ಏನೇನು ಕಂಟೆಂಟ್ ಇರುತ್ತೆ ಅಂತ. ಬಟ್ ನಮ್ಮ ಕಂಟೆಂಟಲ್ಲಿ ಏನಿರುತ್ತೆ ಅಂದರೆ ಗ್ರೌಂಡ್ನಟ್ ಅಂತ ಒಂದೇ ಇರುತ್ತೆ ಕಡಲೆಕಾಯಿ. ಸೊ ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ ನಮ್ಮಲ್ಲಿ. ಅವ್ರದಲ್ಲಿ ಇನ್ನೂ ಎಷ್ಟೆಷ್ಟೊಂದು ವೆರೈಟೀಸ್ ಆಫ್ ಅಂದರೆ ಏನೇನು ಬೇಕು ಅದಕ್ಕೆ. ಯಾಕೆ ನಮ್ಮ ಎಣ್ಣೆ ಎಲ್ಲ ನೀವು ನೋಡಿದಂಗೆ ಒಂದು 4ರಿಂದ 6 ತಿಂಗಳು ಮ್ಯಾಕ್ಸಿಮಮ್ ಇರೋಕ್ಕಾಗಲ್ಲ. ಅದ್ರ ಮೇಲೆ ಇಟ್ಟರೆ ಅದು ಕೆಟ್ಟೋಗುತ್ತೆ. ಸೊ ನಾವು ಅದನ್ನು ಟ್ರೈ ಮಾಡಿ ನೀಟಾಗಿ ಪ್ರೊಸೆಸ್ ಮಾಡಿ ಕೊಟ್ಟಿರ್ತೀವಿ. ಆದ್ರೂ ಅದ್ರದ್ದು ಶೆಲ್ಫ್ ಲೈಫ್ ಅಷ್ಟೇ. ನ್ಯಾಚುರಲ್ ಪ್ರಾಡಕ್ಟ್ಸು ಶೆಲ್ಫ್ ಲೈಫ್ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಅದ್ರದ್ದು ಕ್ವಾಲಿಟಿ ಇರೋದ್ರಿಂದ ನಾವು ಅಂದರೆ ಅಷ್ಟೊಂದು ಲೇಬರ್ ಇಂಟೆನ್ಸಿವ್ ಇರೋದ್ರಿಂದ ಆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಖಂಡಿತ ಸರ್. ಜೊತೆಗೆ ನೀರು ತಿಂದಾಗೆ ಕಡಲೆಕಾಯಿ ಎಣ್ಣೆ ಅಥವಾ ನಮ್ಮ ಗಾಣದ ಎಣ್ಣೆ ಉಪಯೋಗಿಸೋದ್ರಿಂದ ನ್ಯಾಚುರಲಿ ಏನೆಲ್ಲ ಆರೋಗ್ಯಕ್ಕೆ ಸಿಗಬೇಕು ಎಲ್ಲವೂ ಕೂಡ ನ್ಯಾಚುರಲಾಗಿ ಸಿಗ್ತದೆ. ಅದು ಮತ್ತು ಜೊತೆಗೆ ಈಗ ಏನಾದರೂ ಸಣ್ಣ ಪುಟ್ಟ ರೋಗ ರುಜಿನಗಳಿಗೂ ಕೂಡ ಅದರಿಂದ ಒಂದು ಇದಾಗ್ತದೆ ಅನ್ನೋ ಒಂದು ಮಾತಿದೆ. ಬಟ್ ಅದನ್ನು ಎಷ್ಟು ಗೊತ್ತಿಲ್ಲ, ಸತ್ಯ ಅಂತ ಎಲ್ಲರೂ ಹೇಳ್ತಾರೆ. ತಿಂದಿರ್ತಕ್ಕಂಥವ್ರು ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಕ್ಕಂಥದ್ದು. ತಿನ್ನೋದ್ರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ತಪ್ಪುತ್ತೆ ಸರ್. ನಂತರ ಇನ್ನೊಂದ್ಸರಿ ಆಯಿತು, ನಾವೆಲ್ಲ ಕೊಡ್ತೀವಿ 2 ಥರ. ಬಟ್ ಇದೇನಾಗ್ತದೆ ಅಂದರೆ 400 ರೂಪಾಯಿ ತುಂಬ ಜಾಸ್ತಿ ಆಯಿತು. 350 400 ತುಂಬ ಜಾಸ್ತಿ ಆಯಿತು. ಇಲ್ಲಿ ಏನಾಗ್ತದೆ ಅಂದರೆ ಶ್ರೀಮಂತವ್ರಿಗೂ ಕಡ್ಡಿ ಇಲ್ಲ. ಅವರು ಸುಮ್ಮನೆ ಏನು ಮಾತಾಡೋದು ತಗೊಂಡು ಹೋಗ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೋ ಅಡ್ಜಸ್ಟ್ ಮಾಡ್ತಾರೆ. ಆ ಒಂದು ಪಟ್ಟಿಯನ್ನು ಚೇಂಜ್ ಮಾಡಿ ಸ್ವಲ್ಪ ಇದು ಮಾಡ್ಕೊಂಡು ಹೇಗೋ ನಿಮ್ಮ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಬಟ್ ಲೋ ಮಿಡಲ್ ಕ್ಲಾಸಿಂದ ತುಂಬ ಲೋ ಕ್ಲಾಸ್ ಅಂದರೆ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ಹೇಗೆ ನಿಮ್ಮ ಎಣ್ಣೆಯನ್ನು ಉಪಯೋಗಿಸೋದು, ಹೇಗೆ ಅವರು ಸಾವಯವ ಪದ್ಧತಿಗೆ ಬದಲಾಗೋದು? ಸರ್ ನಮ್ಮಲ್ಲಿ ಈಗ ನೀವು ತುಂಬ ಅಂದರೆ ಈಗ ನಮ್ಮ ಸುತ್ತಮುತ್ತ ಈಗ ನಮ್ಮದು ಕಾನ್ಸಂಟ್ರೇಟೆಡ್ ಇದ್ದಿದ್ದು ಮೇಯ್ನಾಗಿ ರೂರಲ್ ಕವರಲ್ಲಿ. ಸೊ ಏನಂದರೆ ನಮ್ಮದು ಹಳ್ಳಿಲೇ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಅಲ್ಲಿ ಲೋಕಲ್ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಆಗಲಿ, ಒಂದು 4 ಜನಕ್ಕಾದ್ರೂ ಕೆಲಸ ಸಿಕ್ಕಿರುತ್ತೆ ಅಲ್ಲಿ. ಸೊ ಏನಂದರೆ ನಾವು ಏನು ಹೇಳ್ತೀವಿ ಅಂದರೆ ಕಡಲೆಕಾಯಿ ನೀವು ಬೆಳಿತೀರಾ ಅಥವಾ ಕಾಳುಗಳು ಬೆಳಿತೀರಾ ಅಥವಾ ನೀವು ಹುಚ್ಚೆಳ್ಳು ಬೆಳಿತೀರಾ, ಎಲ್ಲಿ ಬೆಳಿತೀರಾ, ಬನ್ನಿ ನಮ್ಮಲ್ಲಿ ನಾನು ತೆಕ್ಕೊಡ್ತೀನಿ, ಫ್ರೀಯಾಗಿ ತೆಕ್ಕೊಡ್ತೀನಿ. ನೀವು ಬೆಳೆದಿರ್ಬೇಕು ಅಷ್ಟೇ. ಈಗ ಏನಂದರೆ ನೀವು ಬೇರೆ ಕಡೆಯಿಂದ ತೊಗೊಂಬಂದು ಮಾಡಿಸೋದು ಒಳ್ಳೇದಲ್ಲ. ಸೊ ನೀವು ಬೆಳೆದಿದ್ರೆ ನಾನು ತೆಕ್ಕೊಡ್ತೀನಿ ಅದು ಫ್ರೀಯಾಗಿ. ಸೊ ಏನಂದರೆ ನಿಮಗೆ ನಿಮ್ಮ ಕಾಳು ಬೆಳೆದಿರೋದು ನಿಮ್ಮದು,
ನಿಮಗೆ ಗೊತ್ತು ಹೆಂಗ್ ಬೆಳೆದಿದ್ದೀರಾ ಅಂತ. ನಾನೇನ್ ಮಾಡ್ತೀನಿ, ನಾನು ನಿಮ್ಗೆ ಎಣ್ಣೆ ತೆಕ್ಕೊಡ್ತೀನಿ, ನೀವು ಅಡುಗೆ ದಿನಕ್ಕೆ ಬಳಸೋಂಥ ಎಣ್ಣೆ ಸಿಗುತ್ತೆ. ಸೊ ಹಾಗಾಗಿ ನಾನು ಅಷ್ಟು ಸಪೋರ್ಟ್ ನಾವು ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ಒಂದು ಈಗ ಏನಂದ್ರೆ ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಅವರು ನಮ್ಮಲ್ಲಿ ತಗೋಬಹುದು. ಅದಕ್ಕಿಂತ ಈಗ ರೈತರು ಇರೋರು ಅವರೇ ಒಂದಷ್ಟು ಒಂದು ಅರ್ಧ ಎಕರೆ ಅಷ್ಟು ಕಡಲೆಕಾಯಿ ಹಾಕೊಳ್ಳಿ, ನಿಮ್ಮ ಮನೆಗೆ ಆಗಷ್ಟು ಕಡಲೆಕಾಯಿ ಎಣ್ಣೆ ನಿಮ್ಗೆ ಆಗುತ್ತೆ ಮನೆಗೆ. ಎಸ್ ಸರ್, ಖಂಡಿತ ಒಂದು ಒಳ್ಳೆ ಕಾನ್ಸೆಪ್ಟ್, ಜೊತೆಗೆ ತುಂಬ ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಯಾಕೆಂತಂದ್ರೆ ನನ್ನ ಕೈಲಿ ಆಗದೇ ಇಲ್ಲ ಅನ್ನೋರು ಈ ವೇನಲ್ಲಿ ಪ್ರಯತ್ನವನ್ನು ಪಟ್ಟರೆ 100ಕ್ಕೂ ಗಾಡಿಯನ್ನು ಸೇವಿಸ್ಬೋದು. ಸರ್, ನಂತರ ಏನಂದ್ರೆ ನೋಡಿ ಬರ್ತೀರಾ, ಈಗ ಐ ಥಿಂಕ್ ನಿಮಗೆ ಕಸ್ಟಮರ್ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಕಾರಣಾದ್ರೆ 2 ವರ್ಷದಿಂದ ಕಸ್ಟಮರ್ ರೆಗ್ಯುಲರ್ ಇರೋದವ್ರು ಇರ್ತಾರೆ, ಕಾಮನ್ ಆಗಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದವ್ರು ಪುನಃ ನಿಮ್ಗೆ ಕೇಳ್ತಿರ್ತಾರೆ. ಹಾಗಾಗಿ ಈ ಕಸ್ಟಮರ್ಗೆ ನಿಮ್ಗೆ ಅಷ್ಟೊಂದು ತೊಂದರೆ ಇಲ್ಲ. ಆದರೆ ಆರಂಭ ದಿನಗಳಿತ್ತಲ್ಲ, ನೀವು ಮಾಡಿದ ಆರಂಭ ದಿನಗಳಲ್ಲಿ ನಿಜವಾಗ್ಲೂ ಕಷ್ಟ ಆಗಿರುತ್ತೆ. ಮೊದಲ ಕಸ್ಟಮರ್ ಹಿಡಿಯೋದೇ ಕಷ್ಟ. ಯಾಕೆ ಮಾಡಿದಪ್ಪ, ಸೇಲ್ ಆಯ್ತು, ನೀವೆಲ್ಲ ಇದ್ದ ಒಂದ್ಸರಿ ಬಂದು ಹೋಗ್ತವೆ. ಅಯ್ಯೋ ಎಂಥದ್ದು ಮಾಡ್ರೆ, ಸುಮ್ಮನೆ ನನ್ನ ಬಿಸ್ನೆಸ್ ಮಾಡಿ ನನ್ನ ಕೆಲಸ ಮಾಡ್ಕೊಂಡಿದ್ದು ಆಯ್ತು, ಇವೆಲ್ಲ ಬಂದಿರ್ತವೆ. ಸೊ ಹೇಗಿತ್ತು ಸರ್ ಆರಂಭ? ಸರ್, ಮೊದಲನೇ ಕಸ್ಟಮರ್ ನಾವೇ ಆಗಿದ್ವಿ ಫಸ್ಟ್. ಸೊ ಈಗ ನನ್ನ ಬಳಕೆಗೆ ಅಂತ ಮಾಡ್ಕೊಂಡಿದ್ದು ಫಸ್ಟ್ ಶುರು ಆಗಿದ್ದು ಕಾರಣ ಬಿಸ್ನೆಸ್ ಅಂದ್ರೆ ಹೊರಗಡೆ ಕೊಡಬೇಕು, ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಹೋಗ್ಬೇಕು ಅನ್ನೋದಿರ್ಲಿಲ್ಲ. ನಮ್ಮ ಸುತ್ತಮುತ್ತಲ್ಲಿ ಇರೋರಿಗೆ ಒಂದು ವ್ಯಾಲ್ಯೂ ಕೊಡೋಣ. ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಒಂದು 10 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಕ್ವಾಲಿಟಿ ಆಫ್ ದ ಆಯಿಲ್ ಅವ್ರು ತಿನ್ನೋದ್ರಲ್ಲಿ ಒಳ್ಳೆ ತಿನ್ಲಿ ಅನ್ನೋ ಒಂದು ಪದ್ಧತಿಯಲ್ಲಿ ನಾವು ಶುರು ಮಾಡಿದ್ದು. ಸೊ ಹಾಗಾಗಿ ಸ್ಟಾರ್ಟಿಂಗ್ ಕಷ್ಟ ಅನಿಸ್ತಿಲ್ಲ, ಯಾಕಂದ್ರೆ ಫಸ್ಟ್ ಡೇ ಇಂದನೇ ನಾನು ಇಷ್ಟು ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ನಂಗೆ ಲಾಭ ಬೇಕು, ಇವತ್ತೇ ನಂಗೆ ಲಾಭ ಬೇಕು, ಇಲ್ಲ ನಂಗೆ ಇನ್ನೊಂದು 2 ವರ್ಷಕ್ಕೆ ಬ್ರೇಕ್ ಇವನ್ ಆಗ್ಬಿಟ್ಟು ನಂಗೆ ಲಾಭ ಬರಬೇಕು ಅನ್ನೋದು ಆ ಕಾನ್ಸೆಪ್ಟಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ನನಗೇನು ಡಿಫ್ರೆನ್ಸ್ ಅನಿಸ್ತಿಲ್ಲ, ಯಾಕಂದ್ರೆ ನಂದು ತೋಟ ಇದೆ, ನಂದು ಒಂದು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಇದೊಂದು ಅಂದ್ರೆ ಹಸುಗಳಿದೆ, ನನ್ನಲ್ಲಿ ನಾಟಿ ಹಸುಗಳು ಬೇಕೇ ಬೇಕು. ಸೊ ಹಸುಗಳಿದೆ, ಹಸುವಿಂದ ಗಾಣ ಓಡುತ್ತೆ, ಹಸುಗಳಿಗೆ ಮೇವು ಸಿಗುತ್ತೆ. ಸೊ ಎಲ್ಲ ಒಂದು ಜೊತೆಗೆ ನಡೆಯುವಂಥದ್ದು ಇದು. ಸೊ ಗಾಣ ಒಂದೇ ಇಟ್ಕೊಂಡು ನಾನು ಅಂದ್ರೆ ಗಾಣ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಗಾಣ ಇಟ್ಕೊಂಡು ಅಂದ್ರೆ ಪ್ರಾಫಿಟ್ ಇವತ್ತೇ ಬೇಕು ನನಗೆ, ನಾಳೆ ಬೇಕು, ಬೇರೆ ಬಿಸ್ನೆಸ್ ಥರ ಆಗುತ್ತೆ ಅನ್ನೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಒಂದು ಇದರಲ್ಲಿ ನಮ್ದು ಸ್ಟಾರ್ಟ್ ಆಗಿದ್ದು ಪ್ಯಾಷನಿಂದ ಸ್ಟಾರ್ಟ್ ಆಗೋದ್ರಿಂದ ಸೊ ಇವತ್ತು ಲಾಭ ಬರ್ತಿಲ್ಲ ಅನ್ಬೋದು. ಬಟ್ ಏನಂದ್ರೆ ನಾನು ಕೊಡೋ ಎಣ್ಣೆ ಅಟ್ಲೀಸ್ಟ್ ಜನಕ್ಕೆ ಒಳ್ಳೆಯದು ಅಷ್ಟೇ. ನನ್ನ ಮನಸ್ಸಿಗಿದೆ, ನಾನು ಕೊಡ್ತಾರ ಕ್ವಾಲಿಟಿ ಆಫ್ ದ ಆಯಿಲ್ ತುಂಬ ಚೆನ್ನಾಗಿದೆ. ಎಸ್ ಸರ್, ಖಂಡಿತ. ಸರ್, ನಂತರ ಇನ್ನೊಂದು ಏನಂತಂದರೆ ಮಾಡ್ತೀರಾ, ಈಗ ಜನರಿಗೆ ತಲುಪಿಸ್ಬೇಕು. ಹೇಗಿತ್ತು ಸರ್ ಕಸ್ಟಮರ್ಗಳು, ಹೇಗೆ ರೈಸ್ ಆಯ್ತಾ ಹೋದ್ರು? ಒಬ್ಬೊಬ್ಬರಿಗೆ ಕಸ್ಟಮರ್ಗಳು ಬರ್ತಾ ಹೋಗ್ತಾರೆ. ಜೊತೆಗೆ ಈಗ 4 ಜನ ಕೊಟ್ಟರೆ ಅವ್ರಿಗೆ 8 ಜನ ಆಗ್ತದೆ. ನನಗೆ ಕೊಟ್ಟರೆ ನನ್ನ ಫ್ರೆಂಡ್ ಯಾರೋ ಒಬ್ರಿಗೆ ಹೇಳ್ತೀನಿ, ಮತ್ತೆ ಇನ್ನೊಬ್ಬ ಯಾರೋ ಒಬ್ರಿಗೆ, ಅವ್ನು ಯಾರೋ ಒಬ್ರಿಗೆ ಹೇಳ್ತಾರೆ. ಹಾಗೆ ಕಸ್ಟಮರ್ಗಳು ಬರ್ತಕ್ಕಂಥದ್ದು ಈ ಬಿಸ್ನೆಸ್ಗಳಿಗೆ. ಸೊ ಹೇಗಿತ್ತು ಒಂದು ಟೈಮ್ ಲಿಂಕ್? ಸರ್, ಇವತ್ತುವರೆಗೂ ನಮ್ದು ಬಿಸ್ನೆಸ್ ತುಂಬಾ ಆಗ್ತಾ ಇರೋದೆಲ್ಲ ಮೌತ್ ಟು ಮೌತ್ ಮೇನ್ ಆಗಿ ಬಿಸ್ನೆಸ್ ಆಗ್ತಾ ಇರೋದು. ಈಗ ಒಬ್ಬರಿಗೆ ನಮ್ಮ ಫ್ರೆಂಡ್ಸ್ ಕೊಟ್ವಿ, ಸೊ ಫ್ರೆಂಡ್ಸ್ ಇನ್ನೊಬ್ರಿಗೆ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಆ ಥರ ನಡೀತಾ ಇರೋದು. ಸೊ ತಿಂಗಳಿಂದ ಒಬ್ಬೊಬ್ಬರಿಂದ ಜಾಸ್ತಿ ಆಗ್ತಾ ಇದೆ. ಏನಂದ್ರೆ ಇನ್ನೂ ಕಸ್ಟಮರ್ಸ್ ಅವರು ಈಗ ಉಪಯೋಗಿಸೋದು, ಈಗ ಕೆಲವರೇನ ಏನಾಗಿದೆ, ನಮ್ದು ಎಣ್ಣೆ ಉಪಯೋಗಿಸೋದ್ರಿಂದ ಸ್ವಲ್ಪ ಅಂದ್ರೆ ಈಗ ಹೊರಗಡೆ ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡೋದಕ್ಕೂ ನಮ್ಗೆ ಯೂಸ್ ಮಾಡೋದು ಕಮ್ಮಿ ಇರುತ್ತೆ, ಅಂದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಬೋದು ನಮ್ಮಲ್ಲಿ. ಈಗ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಶುರು ಆದಾಗ ಅವ್ರು ಇದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಗಿಲ್ಲ. ಫಸ್ಟ್ ನಮ್ಮಲ್ಲಿ ಗಾಣದ ಎಣ್ಣೆ ತಂದುಬಿಟ್ಟು ಪೂರಿ ಮಾಡಿದ್ವಿ. ನಮಗೆ ಆ ಪೂರಿ ಮಾಡಿದಾಗ ಹೊರಗಡೆ ಪ್ಯಾಕೆಟ್ ಎಣ್ಣೆಯಲ್ಲಿ ನೀವು 1 ಪೂರಿ ಅಥವಾ 2 ಪೂರಿ ತಿಂದರೆ ಅದರ ಖಾರ ಟೇಸ್ಟ್ ಶುರು ಆಗುತ್ತೆ. ಈ ನಮ್ಮದಲ್ಲಿ ನೀವು ಒಂದು 6 ತಿಂದ್ರೂ ಏನು ಅನ್ಸಲ್ಲ, ಡಿಫ್ರೆನ್ಸ್ ಅನ್ಸಲ್ಲ. ಸೊ ಮನೆಯಲ್ಲಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿದೆ. ಸೊ ಈ ಒಂದು ಜನಕ್ಕೆ ಇದು ಕಸ್ಟಮರ್ಗೆ ಕೊಟ್ಟಾಗ ಈ ಚೇಂಜಸ್ ಅವ್ರಿಗೆ ಗೊತ್ತಾದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಹೇಳಿ ಈಗ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಈಗ ಒಂದು ಪರವಾಗಿಲ್ಲ, ಈಗ ಏನೋ ನಡೀತಿದೆ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಿದೆ. ಸೊ ನಮಗೆ ಲಾಭನ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಅದಕ್ಕೆ ಈಗ ಕಷ್ಟಕ್ಕೆ ಸುಖಕ್ಕೆ ಅದಕ್ಕೆ ಆಗ್ತಾ ಇದೆ. ಸೊ ನನಗೆ ಏನೋ ಖುಷಿ ಇದೆ, ಕೊನೆ ಎಂಡ್ ಆಫ್ ದ ಡೇ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಎಸ್ ಆಫ್ ಕೋರ್ಸ್ ಸರ್. ಸರ್, ನನಗೆ ಒಂದು ಪ್ರಶ್ನೆ. ಆಲ್ಮೋಸ್ಟ್ ನಾನು ಇಂಟರ್ವ್ಯೂ ಮಾಡಿರೋದ್ರಲ್ಲಿ ಒಂದು 5 ರಿಂದ 6 ಜನ ಹೊರಗಡೆ ಬೇರೆ ಬೇರೆ ವೃತ್ತಿಯಲ್ಲಿರೋರು ಅಥವಾ ಬೇರೆ ಬೇರೆ ಕೃಷಿಕರನ್ನ ಮಾಡಿದ್ದೇನೆ. ಇನ್ನು ಉಳಿದಂಥ 95% ಗಾಣಗಳು ನಿಮ್ಮ ಇಂಜಿನಿಯರ್ಗಳ ಕೈಲೇ ಇದ್ದಾವೆ. ಯಾಕೆ ಇಂಜಿನಿಯರಿಂಗ್ಗೆ ಯಾಕೆ ಇದು ಮಾಡಬೇಕು ಅನ್ಸುತ್ತೆ, ಸಾವಯವಕ್ಕೆ ಯಾಕೆ ಬರಬೇಕು ಅನ್ಸುತ್ತೆ, ಏನು ಕಾರಣ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ? ಎಲ್ಲಿ ಹೋಗ್ಲಿ ಸರ್, ನಾನು ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಬೇರೆ ಬೇರೆ ವರ್ಗದಲ್ಲಿ ಸಾಫ್ಟ್ವೇರ್ ಹೆಚ್ಚಿರ್ತಾರೆ. ಸೊ ಬೇರೆ ಅವ್ರಿಗೆ 4-5 ಸಿಕ್ಕಿರ್ಬೋದೇನೋ, ಹೇಗೆ ಸರ್? ಸರ್, ನೀವು ಹಂಗೆ ಹೇಳಿದಾಗ ಸಾವಯವ ಅಂತ ಬರೋದೇನೋ ಅಂದರೆ ಕೆಮಿಕಲ್ ಬೇಡ ಅನ್ನೋದು ಅನಿಸಿರುತ್ತೆ ಅಷ್ಟೇ. ಸಾವಯವ ಅಂತ ಯಾರು ಇಟ್ಕೊಂಡು ಬರಲ್ಲ, ಕೆಮಿಕಲ್ ಬೇಡ ನನಗೆ. ಸೊ ಈಗ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ IT-ಲಿರೋರು ಕಂಪ್ಯೂಟರ್ ನೋಡ್ತಾ ಇರ್ತೀವಿ, ಸ್ವಲ್ಪ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ನೋಡ್ತಾ ಇರ್ತೀವಿ. ಅದರಲ್ಲಿ ತುಂಬ ರಿಯಾಲಿಟಿ ಬರ್ತಾ ಇದೆ. ಈಗ ಎಲ್ಲದರಲ್ಲೂ ನಿಜಾಂಶ ಗೊತ್ತಾಗುತ್ತೆ. ನಾವು ತಿಂತಾ ಇರೋದು ಏನು ತಿಂತಾ ಇದ್ದೀವಿ, ತರಕಾರಿ ಆಗಲಿ, ಸೊಪ್ಪಾಗಲಿ, ಎಲ್ಲ ಯಾವುದೇ ಥರ ಹಣ್ಣುಗಳಾಗಲಿ ತುಂಬ ಕೆಮಿಕಲ್ಸ್ ಇಂಡ್ಯೂಸ್ ಮಾಡ್ತಾ ಇದ್ದಾರೆ.
ಸೊ ಅದನ್ನ ನೋಡಿದಾಗ ಯಾರಿಗೆ ಆದ್ರೂ ಮನಸ್ಸಿಗೆ ಬೇಜಾರಾಗೇ ಆಗಿರುತ್ತೆ. ಸೊ ಈ ಕೆಲವ್ರಿಗೆ ಧೈರ್ಯ ಇರುತ್ತೆ, ಕೆಲಸ ಬಿಟ್ಟು IT ಕೆಲಸ ಪರವಾಗಿಲ್ಲಪ್ಪ, ಬರ್ತಾ ಇದೆ, ಲಕ್ಷ ಸಂಬಳ ಬರ್ತಾ ಇದೆ, ನಾನು ಬಿಟ್ಟು ನಾನು ಬೇರೆ ನಿಂತ್ಕೋತೀನಿ ಅನ್ನೋರು ತುಂಬ ಕಮ್ಮಿ, ಅಂದರೆ ಆ ಧೈರ್ಯ ತುಂಬ ಕಮ್ಮಿ. ಸೊ ಅದರಲ್ಲಿ ಈ ಕೆಲವ್ರಿಗೆ ಇರೋರಿಗೆ ಟೈಮ್ ಇರುತ್ತೆ, ಈಗ ಸಾಟರ್ಡೆ ಸಂಡೇಸ್ ಫ್ರೀ ಇರ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಕೆಲವು ಜಾಗ ಉಳ್ಕೊಂಡಿರುತ್ತೆ, ಅವ್ರ ತಂದೆ ತಾಯಿಗಳು ಪಿತಾದಿಂದ ಬಂದಿರೋ ಆಸ್ತಿಗಳು ಉಳ್ಕೊಂಡಿರುತ್ತೆ, ಇಲ್ಲ 1 ಎಕರೆ 2 ಎಕರೆ ತೊಗೊಂಡಿರ್ತಾರೆ. ಸೊ ಅಲ್ಲೇನು ಮಾಡ್ತಾರೆ, ಸಣ್ಣದಾಗಿ ಏನಾದ್ರು ಮಾಡೋಣ ಅಂತ ಶುರು ಮಾಡ್ತಾರೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಕೆಮಿಕಲ್ ಮಾತ್ರ ಹಾಕಬಾರ್ದು, ನಾನು ತಿನ್ನಬೇಕು, ನಾನು ತಿನ್ನೋದಿದು, ನಾನು ತಿನ್ನೋದು ಮಾತ್ರ ಕೆಮಿಕಲ್ ಇರಬಾರ್ದು ಅನ್ನೋ ಶುರು ಆಗುತ್ತೆ. ಸೊ ಅಲ್ಲಿಂದ ನೈಸರ್ಗಿಕ ಈ ಸಾವಯವ, ಸೊ ಅದೆಲ್ಲ ಶುರು ಆಗೋದು ಇಲ್ಲಿಂದನೇ ಶುರು ಆಗೋದು. ಸರ್ ಖಂಡಿತ ಇರ್ಬೋದು, ಯಾಕಂದ್ರೆ ನಾವು ನೋಡಿದಾಗೆ ತುಂಬ ಜನ ಇದ್ದಾರೆ, ಇದು ಹೇಳಿ ಕರೆಕ್ಟ್ ಇದೆ, ಇದು ಸರಿ ವಿಶೇಷಣ ಸಿಕ್ತು ನಮಗೆ ಇಲ್ಲಿ. ಸರ್ ನಂತರ ಇನ್ನೊಂದು ಏನಂದರೆ, ಸಾವಯವ ಮಾಡೋದಂದ್ರೆ ಸುಲಭದ ವಿಚಾರ ಅಲ್ಲ. ಯಾಕೆಂತಂದರೆ ಅದನ್ನು ಎಲ್ಲ ರೈತರು ಮಾಡಲಿಕ್ಕಾಗಲ್ಲ. ಎಲ್ಲ ರೈತರು ಮಾಡ್ಲಿಕ್ಕೆ ಹೋದ್ರೆ, ಯಾಕೆಂದರೆ ಕಮರ್ಷಿಯಲಿ ನನಗೆ ಮಾಡಬೇಕಪ್ಪ, ನನ್ನ ಮಗನ ಫೀಸ್ ಕಟ್ಟಬೇಕು, ನನ್ನ ಮಗನ ಓದಿಸ್ಬೇಕು ಅಂದರು ಸಾವಯವ 10 ವರ್ಷ ವೆಯ್ಟ್ ಮಾಡಬೇಕು, 5 ವರ್ಷ ವೆಯ್ಟ್ ಮಾಡಬೇಕು ಅಂತ ಅವ್ರಿಗೆ ಕಷ್ಟ ಆಗ್ತದೆ. ಸೊ ನಿಮ್ಮ ಸಾವಯವ ಎಕ್ಸ್ಪೀರಿಯನ್ಸ್ ಸ್ವತಃ ನೀವೇ ಮಾಡೋದ್ರಿಂದ ಹೇಗಿತ್ತು ಸರ್? ಸಾವಯವ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ರೊಟೇನ್ ಹೇಗಿತ್ತು, ಧೈರ್ಯದು ಯಾವ ಥರ ಅದನ್ನು ಇದು ಮಾಡ್ಕೊಂಡಿದ್ವಿ? ಸಾವಯವ ನಂದರಲ್ಲಿ ನಾನು IT ಕೆಲಸ ಮಾಡ್ಕೊಳ್ಳೋದು ವೀಕೆಂಡಲ್ಲಿ ನನ್ನ ಕೃಷಿನ ಶುರು ಮಾಡಿದ್ದು. ಬೆಳಗ್ಗೆ ಶನಿವಾರ ಬೆಳಗ್ಗೆ ಹೋದರೆ ಭಾನುವಾರ ರಾತ್ರಿಯಿಂದನೂ ಕೃಷಿ ಮಾಡ್ತಿದ್ದೆ ನಾನು, ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ನನಗೆ ಎಲ್ಲ ಫುಲ್ ಅಂದರೆ 5 ಎಕರೆ 5 ಎಕರೆನೂ ನಾನು ಫುಲ್ ಸಾವಯವನೇ ಶುರು ಮಾಡಿದೆ ನಾನು. ಬಟ್ ಕೆಲವರು ಎಕ್ಸ್ಪೆರಿಮೆಂಟ್ ಮಾಡೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಅವ್ರಿಗೆ ಏನಂದರೆ ತುಂಬ ಜಾಗ ಇರುತ್ತೆ, ಅವ್ರೇನಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬರಲಿ, ಒಂದು 10 ಕುಂಟೆನ ಶುರು ಮಾಡಲಿ. ಅವ್ರು 10 ಕುಂಟೆ ವರ್ಕೌಟ್ ಆಗುತ್ತೆ, ನಿಜ ವರ್ಕೌಟ್ ಆಗಲ್ಲ ಅಂತಲ್ಲ, ವರ್ಕೌಟ್ ಆಗುತ್ತೆ. 10 ಕುಂಟೆಯಿಂದ ಸ್ಟಾರ್ಟ್ ಮಾಡಿ ಹಾಗೆ ಎಲ್ಲನೂ ಕನ್ವರ್ಟ್ ಮಾಡ್ಕೊಳ್ಳಿ. ಯಾರು ಒಟ್ಟಿಗೆ 5 ಎಕರೆ 10 ಎಕರೆ ಎಲ್ಲನೂ ಏನಿದೆ ಅಷ್ಟನ್ನು ಸಾವಯವ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ನೀವು ಫಸ್ಟು ನೀವು ಮನೆಗೆ ಬಳಸೋಂಥದ್ದು ಸಾವಯವ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಕೊಡಿ, ಆಮೇಲೆ ಮಾರ್ಕೆಟಿಗೆ ಬನ್ನಿ. ಸೊ ನಿಜವಾಗ್ಲೂ ಎಲ್ಲರೂ ಪರ್ಚೇಸ್ ಮಾಡೇ ಮಾಡ್ತಾರೆ. ನಿಮ್ಮಲ್ಲಿ ಏನೇ ನೀವು ಅಷ್ಟು ಖುಷಿಯಾಗಿ ನೀವು ಬೆಳ್ಕೊಡ್ತೀರಾ ಅಂತ ಹೇಳಿದ್ರೆ ಈಗಿನ ಒಂದು ಮಾರ್ಕೆಟಲ್ಲಿ, ಅಂದರೆ ಸಿಟಿ ಮಾರ್ಕೆಟಲ್ಲಿ ನಿಮಗೆ ಆದಂಥ ಬೇಡಿಕೆಗಳು ಇದ್ದೇ ಇದೆ. ಸರ್ ಖಂಡಿತ ಇದನ್ನು ಫಾಲೋ ಮಾಡಬೇಕು, ಅಷ್ಟೇ ರೈತರು ಮಾಡಬೇಕು. ಹೌದು ಸರ್. ಇನ್ನೊಂದಂದರೆ ಮಾರ್ಕೆಟಿಂಗ್ ದೊಡ್ಡ ಸಮಸ್ಯೆ. ಮಾಡ್ಬೋದು, ಕೊನೆ ಪಕ್ಷ ಯಾರಾದರೂ ಒಬ್ಬರು ಹೇಳೋದಿಲ್ಲ, ಸ್ವಲ್ಪ ನಾನು ಮಾಡ್ತೀನಿ, ತರಕಾರಿ ಬೆಳಿತೇನೆ ಅಥವಾ ಹಣ್ಣು ಬೆಳಿತೇನೆ, ಯಾವುದೋ ಒಂದು ನಾನೇನೋ ಒಂದು ಸಮಥಿಂಗ್ ಮಾಡ್ತೇನೆ ಅಂತಂದರೆ ಮಾಡ್ತೀನಿ, ಆಯಿತು. ಮಾರ್ಕೆಟ್ ಮಾಡೋದು ಹೇಗೆ, ಎಲ್ಲಿ ಮಾರ್ಕೆಟ್ ಮಾಡಬೇಕು, ಇದು ಒಂದು ಕ್ವಶನ್ ಮಾರ್ಕ್ ಇದೆ ಎಲ್ಲ ರೈತರಿಗೂ. ಬೆಳೀತಾರೆ ಆದರೆ ಅವ್ರು ಮಾರ್ಕೆಟ್ ಮಾಡಲ್ಲ, ಸಮಸ್ಯೆ ಅದು. ಹಾಗಾಗಿ ಸೊ ಆ ಮಾರ್ಕೆಟಿಂಗ್ ಬಗ್ಗೆ ನಾವು ಮಾತಾಡೋದು ಹೇಗೆ ಮಾಡ್ಬೋದು, ಅವ್ರಿಗೆ ಒಂದು ಸಲಹೆಯನ್ನು ರೈತರಿಗೆ ಒಂದು ಐಡಿಯಾಸ್ ನಿಮಗೆ ಗೊತ್ತಿದ್ದು ಕೊಡೋದು. ಶೂರ್. ಈಗಿನ ಒಂದು ಅಂದರೆ ನನಗೆ ಕೋವಿಡ್ ಎಲ್ಲ ಆದಮೇಲೆ ತುಂಬ ಜನ ಎಚ್ಚೆತ್ಕೊಂಡಿದ್ದಾರೆ. ಸೊ ಈಗ ತರಕಾರಿ ಎಲ್ಲ ತುಂಬ ಪೆರಿಷಬಲ್. ಸೊ ಒಂದು 3 ದಿನ ಮ್ಯಾಕ್ಸಿಮಮ್ ಸಾವಯವ ಬೆಳೆದಾಗ 2 ದಿನ 3 ದಿನ ಅಷ್ಟೇ ಇಡೋಕ್ಕಾಗಲ್ಲ. ಸೊ ಅದಕ್ಕೆಲ್ಲ ಒಂದು ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ವಿಜಯನಗರದಲ್ಲಿ ಒಂದು 3rd ಸ್ಟೇಜಲ್ಲಿ ಒಂದು ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರತಿ ಶನಿವಾರ ಅಥವಾ ಭಾನುವಾರ ಒಂದಿನ ಒಂದು ಅರ್ಧ 1 ಅವರ್ 2 ಅವರ್ ಮಾರ್ಕೆಟ್ ಎಲ್ಲ ರೈತರು ಬೆಳೆದಿರೋರು ಮಾತ್ರ ತಂದಿರ್ತಾರೆ, ಜನ ಬಂದು ತೊಗೊಂಡೋಗ್ತಾರೆ. ಅದು ಬಿಟ್ಟರೆ ಕಾಡಾ ಆಫೀಸು ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಸಪೋರ್ಟ್ ಮಾಡ್ತಾರೆ ನಮಗೆ. ಸೊ ಎವ್ರಿ ಸಂಡೇಸ್ ಕಾಡಾ ಆಫೀಸಲ್ಲಿ ಅವರು ಸಂತೆ ಇಡ್ತಾರೆ. ಸೊ ಅಲ್ಲೆಲ್ಲ ತರಕಾರಿ ಸಿಗುತ್ತೆ ಅಲ್ಲಿ. ಅದು ಬಿಟ್ಟು JSS ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಅವರದೇ ಆದಂಥ ಒಂದು ಪದ್ಧತಿಯಲ್ಲಿ ಅವರು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಎಲ್ಲರಿಗೂ. ಸೊ ಹೀಗೆ ಸಣ್ಣ ಪುಟ್ಟ ಒಂದು ಜೊತೆಗೆ ಸೇರಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡಿ ಕಸ್ಟಮರ್ ಬೇಸ್ ಬರ್ತಾ ಇದೆ. ಸೊ ಹಾಗಾಗಿ ಅವ್ರದ್ದೇ ಬೆಳೆದಂಥ ತರಕಾರಿಗಳನ್ನ ಅಲ್ಲಿ ಮಾಡ್ಕೋಬೋದು. ಸೊ ಈಗ ನಮ್ಮಲ್ಲಿ ಆದಂಥದ್ದು ಅಷ್ಟೇ. ಈಗ ನಮ್ಮಲ್ಲಿ ಏನಂದರೆ ನಾವು ತರಕಾರಿ ಎಲ್ಲ ಮಾಡೋಕ್ಕಾಗ್ತಿಲ್ಲ. ಸೊ ಏನಂದರೆ ಕೆಲವರು ರೈತರು ಬೆಳೆದಿರೋ ಅಂಥದ್ದು ಕಾಳುಗಳು ಕಡಿಗಳು ಅಂಥದ್ದೆಲ್ಲ ನಮ್ಗೆ ತಂದು ಕೊಡ್ತಾರೆ. ಅಟ್ಲೀಸ್ಟ್ ಅಂದರೆ ಜಾಸ್ತಿ ತೊಗೊಳಕ್ಕಾಗಲ್ಲ, ಸ್ವಲ್ಪ ಒಂದು ಪ್ರಮಾಣದಲ್ಲಿ ನಮ್ಗೆ ಎಷ್ಟು ನಾವು ಸೇಲ್ಸ್ ಮಾಡ್ತೀವಿ ಅಷ್ಟು ಪ್ರಮಾಣದಲ್ಲಿ ನಾವು ತೊಗೊಂಡು ಜನಗಳಿಗೆ ತಲುಪಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ಥರ ತುಂಬ ಜನ ಬರ್ತಾ ಇದೆ. ಸರ್ ಇದು ಸರಿ, ಯಾಕೆಂದರೆ ನೀವು ಹೇಳ್ತಿರ್ತಕ್ಕಂಥದ್ದು ನಿಜವಾಗ್ಲೂ ರೈತರು ಫಾಲೋ ಮಾಡಿದ್ರೆ 100% ಶೂರ್ ಅವ್ರು ಮಾರ್ಕೆಟ್ ಮಾಡ್ಬೋದು, ದೊಡ್ಡ ವಿಚಾರ ಅಲ್ಲ. ಆದರೆ ಸರ್ ಈಗ ಮುಂದೆ ಇರುತ್ತೆ ಅಂದರೆ ಪ್ರೈಸ್ ವಿಚಾರ. ಈಗ ನೀವು ಸಾವಯವ ಬೆಳೀತಾ ಇರೋದ್ರಿಂದ ನಾನು ನಿಮ್ಮ ಪ್ರಶ್ನೆ ಮಾಡಿ ಜಸ್ಟ್ ಮಾಡಿದಾಗ ಈ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತಿರ್ಲಿಲ್ಲ. ಯಾಕೆಂದರೆ ಸಾವಯವ ಮಾಡ್ತೀನಿ ಅಂದರೆ ಖರ್ಚು ಜಾಸ್ತಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ನಾನು ಮಾಡಿಲ್ಲ, ಹಾಗಾಗಿ ಸಾಮಾನ್ಯವಾಗಿ ಹೇಳ್ತಾರೆ, ಸಾವಯವ ಮಾಡ್ತೀನಿ ಅಂದರೆ ರೈಟ್ ಜಾಸ್ತಿ, ಇದು ಪ್ರಮಾಣ ಕಡಿಮೆ, ಫಸಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ಇದ್ರಲ್ಲ ಒಂದು 10 ಕ್ವಿಂಟಲ್ ಬೆಳಿತಾರೆ ಅಂದರೆ ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ 7 ಕ್ವಿಂಟಲ್ ಈಗ ಬರ್ತಾ ಇರ್ತದೆ, ಈ ಥರ ಎಲ್ಲ ಇರ್ತದೆ. ಸೊ ಆಗ ಅವನು ರೇಟಿಂಗ್ ಮಾಡ್ಬೋದು, ಆ ಪ್ರೈಸ್ ಜನ ಪರ್ಚೇಸ್ ಮಾಡ್ತಾರ. ಯಾಕೆಂದ್ರೆ ಈಗ ನಾವು ನೋಡಿ, ನಾವು 10 ರೂಪಾಯಿಗೆ ಒಂದು ಅಕ್ಕಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಇದ್ರ 20 ರೂಪಾಯಿ ಮಾಡಬೇಕಾಗ್ತದೆ ಸಾವಯವ ಅಂದಾಗ, ಒಂದು ವ್ಯತ್ಯಾಸ ಇರುತ್ತೆ. ಅದೆಲ್ಲ ಗ್ರಾಹಕರು ಕೊಡ್ತಾರೆ. ಹೇಗೆ ಸರ್ ಪ್ರೈಸ್ ಬಗ್ಗೆ? ಸರ್, ಸಾವಯವ ಮಾಡೋದ್ರಿಂದ ಪ್ರಮಾಣ ಕಮ್ಮಿ ಆಗುತ್ತೆ ಅನ್ನೋದು ತಪ್ಪು. ಸೊ ಏನಾಗುತ್ತೆ ಅಂದರೆ ಸಾವಯವ ಸ್ವಲ್ಪ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದ್ರೆ, ಕೊತ್ತಂಬರಿ ಸೊಪ್ಪು. ಸೊ ಈಗ ಕೊತ್ತಂಬರಿ ಸೊಪ್ಪು ನಾರ್ಮಲ್ ಆಗಿ 22 ಒಂದು ಕಟಾವು ಬರೋಕ್ಕೆ ಅಷ್ಟಾಗುತ್ತೆ.
ಸೊ ನೀವು ಅದೇ ಸೇಮ್ ಕೆಮಿಕಲ್ ಯೂರಿಯಾ ಹಾಕ್ಬಿಟ್ಟು ಬೆಳಿತೀನಿ ಅಂದರೆ 12 ದಿನ 13 ದಿನಕ್ಕೆಲ್ಲ ಬಂದ್ಬಿಡುತ್ತೆ. ಸೊ ಪ್ರಮಾಣ ನಿಮಗೆ ಸಾವಯವ ಬೆಳೆಯುವಂಥ ಪ್ರಮಾಣನೂ ಅಷ್ಟೇ ಬರುತ್ತೆ, ಇದ್ರಲ್ಲಿ ಬರೋದು ಅಂತ ಇದೇನಾಗುತ್ತೆ ಅರ್ಧ ರೇಟ್ಗೆ ಬಂದ್ಬಿಟ್ಟಿರುತ್ತೆ. ಈಗ 12 ದಿನ 14 ದಿನಕ್ಕೆಲ್ಲ ಬಂದ್ಬಿಡುತ್ತೆ ಕಟಾವು ಬರುತ್ತೆ. ಸೊ ಸಾವಯವ ಬೆಳೆಯೋದು 20 22 ದಿನ 24 ದಿನಕ್ಕೆ ಕಟಾವು ಬರುತ್ತೆ. ಸೊ ಈ ಒಂದು ಸ್ಲೋ ಪ್ರೊಸೆಸ್ ಸ್ವಲ್ಪ ರೇಟ್ ಡಿಫ್ರೆನ್ಸಸ್ ಬರುತ್ತೆ. ಈಗ ಏನಾಗುತ್ತೆ ಅಂದರೆ ಕಾಯಬೇಕು, ಈಗ ಯಾರೇ ಬೆಳೆದೋರು ಸೊ ಇನ್ನೂ ಒಂದು 10 ದಿನ 12 ದಿನ ಇನ್ನೂ 2 ವಾರ ಪಾಪ ಅವ್ರು ಕಾಯಬೇಕಾಗುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ. ಸೊ ನೀವು ಹೇಳ್ದಂಗೆ ಡಬಲ್ ಆಗುತ್ತೆ ಅನ್ನೋದು ಏನಾಗುತ್ತೆ ಅಂದರೆ ಇಳುವರಿನೂ ಈಗಿನ ಒಂದು ಮಣ್ಣಿನ ಸವಲತ್ತತೆಗಳು ಎಲ್ಲ ಅಂದರೆ ಅಷ್ಟು ಮುಂಚೆ ಅಷ್ಟು ಫಲವತ್ತತೆಗಳಿಲ್ಲ. ಸೊ ಏನಾಗುತ್ತೆ ಅಂದರೆ ಟೈಮ್ ತೊಗೊಳುತ್ತೆ ಅದು ನಿಧಾನಕ್ಕೆ ಅದೆಲ್ಲ ಬಂದು. ಈಗ ನನ್ನಲ್ಲೇ ಭತ್ತ ಬೆಳೆದಿದ್ದೆ, ನಾನೊಂದು ಅರ್ಧ ಎಕರೆಗೂ ಕಮ್ಮಿ ಬೆಳೆದಿದ್ದೆ, ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿತ್ತು. ಸೊ ಅದರಲ್ಲಿ ನಾನು ಏನೂ ಮಾಡಿರಲಿಲ್ಲ, ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳೆದಿದ್ದೆ. ಸೊ ಏನಂದರೆ ನಾಟಿ ಹಸುದು ಗಂಜಲ ಜೀವಾಮೃತ ಕೊಟ್ಕೊಂಡು ಬೆಳೆದಿದ್ದೀನಿ ಅಷ್ಟೇ, ಅದಕ್ಕೆ ಏನೂ ಇನ್ಪುಟ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಥರ ಮಾಡೋದ್ರಿಂದ ಔಟ್ಪುಟ್ಟು ಬರುತ್ತೆ. ಸೊ ಔಟ್ಪುಟ್ ಕಮ್ಮಿ ಆಗುತ್ತೆ ಅನ್ನೋದಿಲ್ಲ, ಬಟ್ ಏನಾಗುತ್ತೆ ಅಂದರೆ ಡಿಲೇ ಆಗುತ್ತೆ. ಸೊ ಏನಾಗುತ್ತೆ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ಮಾರ್ಕೆಟ್ಗೆ ಸೊ ರೇಟ್ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಜಿನೇನಾಗಿ ಮಾಡ್ತಾ ಇದ್ದೀನಿ ಅನ್ನೋ ಹತ್ರ ನಿಜವೂ ತೊಗೋಬೋದು, 100% ಆಗ್ಬೋದು. ತೊಗೋಬೋದು. ಸರ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಗ್ರಾಹಕರ ಬಗ್ಗೆ ಮಾತನಾಡೋದ್ರೆ ಇತ್ತೀಚೆಗೆ ಸಾವಯವ ಸ್ಟೋರ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲಿ ನೋಡಿ ಸಾವಯವ ಸ್ಟೋರ್ ನನಗೆ ಏನಾಗ್ತದೆ ಅಂದರೆ ಜನ ಬೆಳೀತಾರ, ಅಷ್ಟೊಂದು ಪ್ರಮಾಣದಲ್ಲಿ ರೈತರು ಬೆಳೆದು ಕೊಡ್ತಾ ಇದ್ದಾರೆ ಅವರಿಗೆ. ಈಗ ನಿಮ್ಮ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಯಾಕೆಂದ್ರೆ ನಿಮ್ಮದು ಜಮೀನಲ್ಲಿ ನೀವೇ ಬೆಳೀತಿದ್ದೀರಾ, ನೀವು ಬೆಳೆದದ್ದು ಸೇಲ್ ಮಾಡ್ತಿದ್ದೀರಾ. ಬಟ್ ಇನ್ನೂ ಕೆಲವೇನಾಗಿದ್ದಾವೆ ಅಂದರೆ ಅವ್ರಿಗೆ ಕೃಷಿ ಭೂಮಿ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ. ರಾಗಿಯನ್ನು ಮರದಲ್ಲಿ ಬಿಡುತ್ತೋ ಗಿಡದಲ್ಲಿ ಬಿಡುತ್ತೋ ಅದು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಮಾಡ್ತಾ ಇರ್ತಾರೆ ಸಾವಯವ ರಾಗಿ, ಸಾವಯವ ಭತ್ತ ಅಂತೆಲ್ಲ ಮಾಡ್ತಾ ಇರ್ತಾರೆ. ಸಾವಯವ ಅಕ್ಕಿ ಅಂತೇಳಿ ಒಳ್ಳೆ ರೈಟ್ ಇಟ್ಟು ಮಾಡ್ತಾ ಇರ್ತಾರೆ. ಸೊ ಇಷ್ಟೊಂದು ಬೆಳವಣಿಗೆ ಬರ್ತಿದೆಯಾ ರೈತರು ಈಗ ಗ್ರಾಹಕರು, ಯಾಕೆಂದರೆ ಗ್ರಾಹಕರು ಇಂಪಾರ್ಟೆಂಟ್ ಇಲ್ಲಿ. ಅವ್ರು ಮೋಸ ಹೋಗ್ತಲೇ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲಿ ಪರ್ಚೇಸ್ ಮಾಡಬೇಕು, ಯಾರ್ದ ಪರ್ಚೇಸ್ ಮಾಡಬೇಕು, ನಿಮ್ಮ ಥರ ಎಲ್ಲಿ ಹುಡ್ಕೋದು. ಈಗ ಸೊ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ಅಲ್ಲೇ ಯಾವುದೋ ಮೂಲೆಯಲ್ಲಿ ಬಂದು ಇಲ್ಲಿ ನಿಮ್ಮ ಹತ್ರ ತಗೊಂಡು ಹೋಗ್ತಾನೆ. ಬಟ್ ಗೊತ್ತಿದ್ರೆ ಅಲ್ಲೆಲ್ಲೋ ಇರ್ತಾನೆ, ಆದರೆ ಅವ್ನಿಗೆ ಎತ್ತುದಲ್ಲಿ ಬೇಕು, ಅಲ್ಲಿ ಇಲ್ಲೇ ಸಿಗುತ್ತೆ. ಈ ಥರ ಏನೋ ಅಂದರೆ ಐ ಥಿಂಕ್ ಅವನು ಗುರ್ತು ಮಾಡಿದೆ ಹೇಗೆ ಒರಿಜಿನಲ್ ಅಪ್ಪ ಇವರು ಇಲ್ಲ ತಗೋಬೋದು ಅಂತ ಗುರ್ತು ಮಾಡಿದೆ ಹೇಗೆ, ಇದು ಕಷ್ಟದ ವಿಚಾರ ಗ್ರಾಹಕರಿಗೆ. ಹೌದು ಸರ್, ಇದು ತುಂಬ ಕಷ್ಟನೇ ಇದೆ. ಯಾಕಂದರೆ ಎಲ್ಲರೂ ಏನಾಗುತ್ತೆ, ಎಲ್ಲಾನು ಹೇಳಿ ಸಾವಯವ ಅಂತ ಮಾಡೋರು ಮಾಡಬಹುದೇನೋ. ಸೊ ಅದು ಸ್ವಲ್ಪ ತಪ್ಪು ಕಲ್ಪನೆ, ಅಂದರೆ ತಪ್ಪು ಅಭಿಪ್ರಾಯಗಳಾಗಲಿ ಅಥವಾ ಅವ್ರದ್ದು ವ್ಯವಹಾರಗಳಾಗಲಿ ಹಂಗಾಗಿರ್ಬಹುದೇನೋ. ಬಟ್ ಅದು ತುಂಬ ಕಷ್ಟ ಇದೆ. ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಅವರು. ಸೊ ಗೊತ್ತಿರಬೇಕು ಅಂತ ಹೇಳಿದ್ರೆ ನೀವು ಹೆಂಗೆ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿಂದ ತರ್ತಾರೆ, ಅಟ್ಲೀಸ್ಟ್ ನೀವು ಪ್ರಶ್ನೆ ಮಾಡಂಗಿರ್ಬೇಕು. ನೀವು ಎಲ್ಲಿಂದ ತರ್ತಾ ಇದ್ದೀರಾ, ನೀವು ಸಾವಯವ ತಂದ್ರೆ ನೀವೇ ನಿಮ್ಮದೇ ತೋಟ ಇದೆಯಾ, ನೀವು ಮಾಡ್ತಾ ಇದ್ದೀರಾ ಅನ್ನೋ ಒಂದು 4-5 ಪ್ರಶ್ನೆ ನೀವು ಕೇಳೋದ್ರಿಂದ ನಿಮಗೆ ಒಂದು ತಿಳುವಳಿಕೆ ಸಿಗುತ್ತೆ. ಸೊ ನಿಮಗೂ ಒಂದು ನಂಬಿಕೆ ಬರುತ್ತೆ. ನೀವು ಆ ಕಡೆ ಈ ಕಡೆ ಹೋದಾಗ ಬಂದಾಗ ಒಂದು ರೌಂಡ್ ಹೋಗಿ ಬಂದರೆ ಒಂದು ನೋಡ್ದಂಗೆ ಆಗುತ್ತೆ. ಸೊ ನಿಮ್ಗೆ ಒಂದು ನಂಬಿಕೆ ಬರಬೇಕು. ಯಾರೇ ಆದ್ರೂ ಅಷ್ಟೇ. ಈಗ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸು ಎಲ್ಲರೂ ಮಾಡ್ತಾರೆ. ಸೊ ಬಟ್ ಏನಂದರೆ ಅವ್ರು ನಿಜವಾಗ್ಲೂ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕೇಳಿಕೊಂಡು ನೀವು ತೊಗೊಂಡ್ರೆ ತುಂಬ ಒಳ್ಳೇದು. ನೀವು ಯಾರನ್ನ ತೊಗೊಂಡ್ರು ಪರವಾಗಿಲ್ಲ, ಒಂದು ಪ್ರಶ್ನೆ ಕೇಳ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಇಬ್ಬರು ಬೇರೆ ವೇ ಇಲ್ಲ, ಕಂಡಿಡಿಯೋಕ್ಕಿಂತೂ ಆಗಲ್ಲ. ತಾವೇ ಟೆಸ್ಟ್ ಮಾಡಿಸ್ಬೇಕು ಅವನಿಗೆ. ಪ್ರತಿಯೊಬ್ಬ ಗ್ರಾಹಕ ಎಲ್ಲೋ ಟೆಸ್ಟ್ ಮಾಡಿಸ್ಲಿಕ್ಕೆ ಸಾಮಾನ್ಯವಾಗಿ ಕೊಟ್ಟು ತಾಂಡು ಹೋಗ್ತಾರಂತೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಯಾರಿದ್ದಾರೆ ಅವ್ರು ಇನ್ನೇನೇ ಏನು, ಅಟ್ಲೀಸ್ಟ್ ಅವರು ಕಮರ್ಷಿಯಲಿ ಬಂದಿದ್ದಾರಾ, ಅಟ್ಲೀಸ್ಟ್ ನಿಮ್ಮ ಥರ ಒಂದು ಯೋಜನೆ ಇಟ್ಕೊಂಡು ಬಂದಿದ್ದಾರಾ, ಈ ಥರ ಎಲ್ಲ ಒಂದು ಅಟ್ಲೀಸ್ಟ್ ಅವ್ನು ಗೊತ್ತಾಗ್ತದೆ. ಒಂದು ಸ್ವಲ್ಪ ಜೊತೆ ಮಾತಾಡಿದಾಗ ಅವ್ನು ಒಡನಾಟ ಇಟ್ಕೊಂಡ್ರೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತೀವಿ ಯಾರು ಅಂತ. ಹಾಗಾಗಿ ಯೋಚನೆ ಮಾಡಿ ತಗೊಳ್ಳಿ. ಯಾಕೆಂದ್ರೆ ಒರಿಜಿನಲ್ ಆಗಿ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಆಗಲ್ಲ, ಈ ಥರ ಒಳ್ಳೆ ವ್ಯಾಪಾರ ಆಗುತ್ತೆ. ನಿಲ್ಲಿ ಟೈಮಲ್ಲಿ ಅಷ್ಟು ವ್ಯಾಪಾರ ಆಗುತ್ತೆ ಅವರಿಗೆ. ಹಾಗಾಗಿ ಆದಷ್ಟು ಸಾವಯವ ಅಂತ ಬಂದಾಗ ಒಳ್ಳೆ ಥರ ಇದ್ರೆ ನೀವು ಕೊಡಿ, ಒರಿಜಿನಲ್ ಸಿಕ್ಕಿದ್ರೆ ಮಾರಿ. ಇಲ್ವಾ ಬೋರ್ಡ್ ಹಾಕಿ ಇಲ್ಲ, ನಮ್ದು ಸಾಮಾನ್ಯವಾಗಿ ಎಲ್ಲ ಸ್ಟೋರ್ಗಳಿದ್ದಾವೆ, ಆಟೋಮೆಟರ್ ಸ್ಟೋರ್ಸ್ ಎಲ್ಲ ಇದ್ದಾವೆ, ಆ ಥರ ಸ್ಟೋರ್ ಮಾಡ್ಬಿಟ್ಟು ಮಾರ್ಬಿಟ್ಟು ಎರಡೂ ಒಂದೇ ಬಿಸ್ನೆಸ್ ನಿಮಗೆ. ಅದು ಅಭಿಪ್ರಾಯ ಏನು ಮಾಡುವಾಗಿಲ್ಲ ಸರ್. ಇನ್ನೊಂದೇನಂತಂದ್ರೆ ಈ ಗಾಣ ಎತ್ತಿನಲ್ಲಿ ನೀವು ಮಾಡ್ತೀವಿ. ಎತ್ತಿನಲ್ಲಿ ಗಾಣ ಅಂತಂದ್ರೆ ತುಂಬಾ ಸ್ಲೋ ಪ್ರೋಸೆಸ್ ಅಂತ ನಾವು ತಿಳಿದಿದ್ದೇವೆ. ಬೇರೆ ನಮ್ಮ ಮಿಷನ್ ಗಾಣ ಆಗಲ್ಲ, ತುಂಬಾ ಸ್ಲೋ ಪ್ರೋಸೆಸ್, ತುಂಬಾ ಹೊತ್ತು ಹಿಡಿಯುತ್ತೆ ಅಂತ. ಸೊ ಒಮ್ಮೆ ಹಾಕಿದ್ರೆ ಎಷ್ಟು ಹೊತ್ತು ಬೇಕಾಗ್ತದೆ, ಎಷ್ಟು ಟೈಮ್ ಅದು ತಗೊಳುತ್ತೆ ನಿಮಗೆ ಎಣ್ಣೆ ಬಿಡೋದು? ಸರ್ ನಮ್ಮದು ಎತ್ತಿನ ಗಾಣ ನಿಮಗೆ ಗೊತ್ತಿರೋಂಗೆ ಎತ್ತಿನ ತಿರುಗಬೇಕು ಅಂದರೆ ಒಂದು ರೌಂಡ್ ತಿರ್ಗಕ್ಕೆ 1 ನಿಮಿಷಕ್ಕೆ 2 ರೌಂಡ್, 1.5 ರೌಂಡಿಂದ 2 ರೌಂಡ್ ತಿರುಗುತ್ತೆ ನಮ್ಮದು ಗಾಣ. ಸೊ ನಾವು ಒಂದು 20 kg ಗಂಟ ಒಂದು ಗಾಣಕ್ಕೆ, ನಮ್ಮದು ಕಲ್ಲುಂದು ಕೆಳಗಡೆ ಕಲ್ಲು ಮೇಲ್ಗಡೆ ಮಾಡೋದು. ಸೊ ಒಂದು ಗಾಣಕ್ಕೆ 20 kg. ನಿಮಗೆ ಮನೇಲಿ ನೀವು ನೋಡಿದಂಗೆ ಒಳಕಲ್ಲು ಇರುತ್ತಲ್ಲ, ಸೊ ಅದೇ ಥರ ಒಂದು 100 ಪಟ್ಟು ದೊಡ್ಡದು ಕಲ್ಲಿರುತ್ತೆ ಅಷ್ಟೇ. ನಮ್ಮಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಸೊ ಅದಕ್ಕೆ ಒಂದು 20 kg ಅಷ್ಟು ಕಡಲೆಕಾಯಿ ಹಾಕ್ಬೋದು. 20 kg ಕಡಲೆಕಾಯಿ ಹಾಕಿದ್ರೆ ನಮ್ಮಲ್ಲಿ ಒಂದು 7ರಿಂದ 7.5 ಲೀಟ್ರು ಎಣ್ಣೆ ಬರುತ್ತೆ. ಸೊ ಇಷ್ಟು 20 kg ನಮ್ಗೆ ಆಡಿಸ್ಬೇಕು ಅಂದರೆ ನಮ್ಗೆ 2.5 ಗಂಟೆಗೆ ಬೇಕಾಗುತ್ತೆ. 2.5 ಗಂಟೆ. ಸೊ 2.5 ಗಂಟೆ ಅಂದರೆ ನಮ್ಮಲ್ಲಿ ನಾವು ದಿನಕ್ಕೆ ಒಂದು 2 ಬ್ಯಾಚ್ 3 ಬ್ಯಾಚ್, ಜಾಸ್ತಿ ಏನಾದ್ರು ತುಂಬ ಬೇಕು ಅಂದರೆ 3 ಬ್ಯಾಚ್ ಮಾಡ್ತೀವಿ ಅಷ್ಟೇ, ಇಲ್ಲಾಂದರೆ 2 ಬ್ಯಾಚ್ ಮಾಡ್ತೀವಿ.
ಸೊ ಅದೇ ಆ 5 ಗಂಟೆ 6 ಗಂಟೆ ಕೆಲಸ ಹಿಡ್ಬಿಡುತ್ತೆ. ಸೊ ಹಾಗಾಗಿ ತುಂಬ ನಿಧಾನ. ಬಟ್ ಏನಂದರೆ ಈ ನಿಧಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆ ರೂಮ್ ಟೆಂಪರೇಚರ್ ಅಂದರೆ ಏನು ನಮ್ಮದು ನಾರ್ಮಲ್ ಟೆಂಪರೇಚರ್ ಸುತ್ತಮುತ್ತ ಇರುತ್ತೆ ಅದಕ್ಕಿಂತ ಒಂದು ಚೂರು ಮೇಲೆ ಹೋಗಲ್ಲ. ಸೊ ಅಷ್ಟೇ ಟೆಂಪರೇಚರ್ ಇರುತ್ತೆ. ಸೊ ಅದಾದ್ಮೇಲೆ ಏನು ಮಾಡ್ತೀವಿ ನಾವು ಅಂದರೆ ಎಣ್ಣೆನ ನಾವು ಯಾವುದೇ ಥರ ಫಿಲ್ಟರ್ಸ್ ಆಗಲಿ ಯಾವುದೇ ಥರ ಕ್ಲಾತ್ ಫಿಲ್ಟರ್ಸ್ ಆಗಲಿ ಏನೂ ಯೂಸ್ ಮಾಡಲ್ಲ. ಸೊ ಒಂದು ಸ್ಟೀಲ್ ಡ್ರಮ್ಸ್ಗಳಿದೆ. ಸ್ಟೀಲ್ ಡ್ರಮ್ಸಲ್ಲಿ ಎಣ್ಣೆ ಏನು ಅವತ್ತೊಂದು ದಿನ ಎಣ್ಣೆ ಏನು ತೆಗೆದುತ್ತೆ ಅದನ್ನು ತುಂಬಿಟ್ಬಿಡ್ತೀವಿ. ಸೊ ಡ್ರೈಯರ್ ರೋಸ್ ಮಾಡ್ಕೊಂಡಿದ್ದೀವಿ. ಡ್ರೈಯರ್ ರೋಸ್ ತುಂಬಿಟ್ಬಿಟ್ರೆ ಒಂದು 4-5 ದಿನ ಅದನ್ನು ಸೆಟ್ಲ್ಮೆಂಟ್ ಮಾಡೋಕ್ಕಿರ್ತೀವಿ. ಸೊ ಸೆಟ್ಲ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಗಸಿ ಬರುತ್ತೆ ಅದಕ್ಕೆ. ಆ ಗಸಿ ಎಲ್ಲ ಕೆಳಗಡೆ ಕೊಟ್ಕೊಡುತ್ತೆ. ತಿಳಿ ಎಣ್ಣೆ ಮೇಲೆ ಇರುತ್ತೆ, ತಿಳಿ ಎಣ್ಣೆ ಮಾತ್ರ ಪ್ಯಾಕ್ ಮಾಡ್ತೀವಿ. ಸೊ ನಮ್ಮಲ್ಲಿ ಅಷ್ಟು ಪ್ರೊಸೆಸ್ ಅಂದರೆ ನ್ಯಾಚುರಲ್ ಆಗಿ ಏನು ಬೇಕೋ ಅಂಥ ಪ್ರೊಸೆಸ್ ಮಾತ್ರ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಇದು ನೀವು ಎಣ್ಣೆ ಬೇಕಾದ್ರೆ ನೀರು ಮಿಕ್ಸ್ ಹಾಕ್ತೀರಾ ಅನ್ನೋ ಒಂದು ಮಾತಿದೆ. ಇದು ಅದು ಇದು ಬರ್ಬೇಕಾದ್ರೆ ಮೇಲ್ಗಡೆ ನೀರನ್ನ ಸ್ಪಿಟ್ ಮಾಡಿದ್ರೆ ಅದು ಎಣ್ಣೆ ಬರ್ತದೆ ಅಂತ. ಸೊ ಇದರಿಂದ ಏನಾಗ್ತದೆ ಅಂದರೆ ಎಣ್ಣೆ ಕುದಿಯುತ್ತೆ ಅಥವಾ ಉಕ್ಕುತ್ತೆ ಅಂತೆ ಕಂತೆ. ಬಟ್ ಸರಿಯಾಗಿ ಒರಿಜಿನಲ್ ಆಗಿ ಏನಂತ ಯಾರಿಗೆ ಗೊತ್ತಿಲ್ಲ ಎಲ್ಲ ಮಾತಾಡೋ ರೀತಿ ಇದು. ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ಸ್ ಇದೆಯಾ? ಸತ್ಯನ ಹೇಗೆ ಕನ್ಫರ್ಮ್? ಸರ್ ಈಗ ಏನಾಗುತ್ತೆ ಅಂದರೆ ಕಡಲೆಕಾಯಿ ಹಾಕಿದಾಗ ಹಿಂಡಿ ಕಚ್ಚಬೇಕು, ಅಂದರೆ ಕಲ್ಲಿಗೆ ಅಥವಾ ಒಂಟಿಯಾಗಿ ಹಿಂಡಿ ಕಚ್ಚಲ್ಲ. ಸೊ ಹಾಗಾಗಿ ನೀರಂಶ ಕೊಡ್ತೀವಿ ಒಂದು ಸ್ವಲ್ಪ. ಸೊ ನಿಮಗೆ ಗೊತ್ತಿರೋಂಗೆ ಅದು ನೀರಂಶ ಅಂದರೆ ಒಂದು 1/4 ಲೀಟ್ರು 300 ml ಅಷ್ಟು ಬರುತ್ತೆ ಅಷ್ಟೇ. ಒಂದು 20 kg ನಾನು ಹೇಳ್ತಾ ಇರೋದು. ಸೊ ಅಷ್ಟು ನೀರು ಕೊಟ್ಟಾಗ ಏನಾಗುತ್ತೆ ಅಂದರೆ ನೀರಂಶ. ಇದ್ರ ಜೊತೆಗೆ ನಿಮಗೆ ಗೊತ್ತಿರೋಂಗೆ ಸೀಡ್ಸಲ್ಲಿ ಒಂದು 5% 6% ಮಾಯ್ಸ್ಟ್ ಇದ್ದೇ ಇರುತ್ತೆ. ಸೊ ಅದು ನೀರಿನ ಅಂಶ. ಸೊ ಏನಾಗುತ್ತೆ ಅಂದರೆ ನಾವು ಎಣ್ಣೆ ತೆಗೆದ್ಮೇಲೆ ಸೊ ಏನಾಗುತ್ತೆ, ನೀರನ್ನು ತಗ್ಗಿಸ್ಕೊಂಡಿರ್ತೀವಿ, ಎಣ್ಣೆ ತೆಗೆದಿರ್ತೀವಿ. ಸೊ ಎಣ್ಣೆಯಲ್ಲಿ ನೀರಿನಂಶ ಇರುತ್ತೆ ಅನ್ನೋದು ಹೌದು, ಅದು ಕರೆಕ್ಟ್. ಸೊ ಏನಾಗುತ್ತೆ ಅಂತ ನಾವು ಡ್ರೈಯರ್ ಹೌಸಲ್ಲಿ ಇರೋದ್ರಿಂದ ಸೊ ಆ ನೀರಂಶ ಆವಿ ಆಗುತ್ತೆ. ಅಂದರೆ ಬಟ್ಟೆ ಎಲ್ಲ ಡ್ರಮ್ಸ್ಗೆಲ್ಲ ಬಟ್ಟೆ ಕಟ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ಸೊ ಒಂದು 5 days ಇಡೋದ್ರಿಂದ ಏನಾಗುತ್ತೆ, ನೀರಂಶ ಎಲ್ಲ ಆವಿ ಆಗುತ್ತೆ. ಸೊ ಆವಿ ಆದಾಗ ಏನಾಗುತ್ತೆ, ಆ ಎಣ್ಣೆಗೆ ಲೈಫ್ ಬರುತ್ತೆ. ಅಂದರೆ ಲೈಫ್ ಅಂದರೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ದಿನ ಇಡ್ಬೋದು, ಎಣ್ಣೆ ಕೆಡಲ್ಲ ನಮ್ಮಲ್ಲಿ, ಪ್ರಾಬ್ಲಮ್ ಆಗಲ್ಲ, ಏನೋ ಪ್ರಾಬ್ಲಮ್ ಆಗಲ್ಲ. ಅದೇ ನೀವು ಹೇಳ್ದಂಗೆ ಕೆಲವ್ರಿಗೆ ಬಬಲ್ಸ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಇದುವರೆಗೂ ಒಂದು 4-5 ಲೀಟ್ರು ಕಡಲೆಕಾಯಿನ ಕೊಟ್ಟಿದ್ದೀನಿ, ಇದುವರೆಗೂ 0 ಕಂಪ್ಲೇಂಟ್ಸ್ ನಮ್ಮಲ್ಲಿ. ಇದುವರೆಗೂ ಒಂದು ಬಬಲ್ಸ್ ಬರುತ್ತೆ ಅನ್ನೋದು ಕಂಪ್ಲೇಂಟ್ ಇಲ್ಲ. ಏನಕ್ಕೆ ಮಾಯ್ಸ್ಟ್ ಇದ್ದಾಗ ಬಬಲ್ಸ್ ಬರುತ್ತೆ. ಮಾಯ್ಸ್ಟ್ ನಮ್ಮದ್ರಲ್ಲಿ ನೀಟಾಗಿ ಪ್ರೊಸೆಸ್ ಮಾಡೋದ್ರಿಂದ ಅದೇ ಬಬಲ್ಸು ಬರಲ್ಲ. ಬಟ್ ಸೂರ್ಯಕಾಂತಿ ಆಗಲಿ ಎಳ್ಳೆಣ್ಣೆ ಆಗಲಿ ಅದ್ರದ್ದು ಆ ಸೀದು ಪ್ರಾಪರ್ಟಿನೇ ಹಂಗಿದೆ. ಸೊ ಹಾಗಾಗಿ ಅದು ಬಿಸಿ ಒಂದು ಚೂರು ಮಾಡ್ದಂಗೆ ಬಬಲ್ಸ್ ಬಂದೇ ಬರುತ್ತೆ. ಬಟ್ ಕಡಲೆಕಾಯಲ್ಲಂತೂ ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಕಂಪ್ಲೀಟ್ ಪ್ರೋಸೆಸ್ ಆಗುತ್ತೆ. ಅಲ್ಲಿಗೆ ಕಂಪ್ಲೀಟ್ ಪ್ರೋಸೆಸ್ ಬಂದಾಗ ಅದನ್ನ ತಡಿಬಹುದು. ಹೌದು ಸರ್, ಮತ್ತೆ ಅಂದರೆ ಈ ಕಡಲೆಕಾಯಿ ಎಣ್ಣೆಯನ್ನು ಬಳಸಬೇಕಂದ್ರೆ ಸೂರ್ಯಕಾಂತಿಗಿಂತ ಕಡಲೆಕಾಯಿ ನೋಡ್ಕೋಬೇಕು. ಯಾಕಂದರೆ ನೀವು ಕಾರದ ಎಣ್ಣೆಯನ್ನು ಬೆಳೆಸಿದಾಗ ಅದು ಪರಿಮಳ ಬರುತ್ತೆ. ಆ ಪರಿಮಳವು ನಮಗೆ ಉಪಯೋಗಿಸ್ಲಿಕ್ಕಾಗಲ್ಲ. ಹಸಿ ಕಡಲೆಕಾಯಿ ತಿನ್ನೋಕೆ ಆಗ್ತದೆ, ಆ ಕಡಲೆಕಾಯಿ ಸ್ಮೆಲ್ಲೇ ಬರುತ್ತೆ. ಈ ಥರ ಕಂಪ್ಲೇಂಟ್ಸ್ ತಿಂತಕ್ಕಂಥವ್ರು ಯಾರೆಲ್ಲ ಉಪಯೋಗಿಸೋ ಗ್ರಾಹಕರು ಅವ್ರಿಗೆ ಕಂಪ್ಲೇಂಟ್ಸ್ ಇದೆ. ಸೊ ಇದು ಎಷ್ಟು ಯಾವ ಥರ? ನೀವು ಹೇಳಿ ಸತ್ಯ. ಯಾಕಂದರೆ ನಾವು ಮಾಡ್ತಾ ಇರೋದು ಏನು ಅದರಲ್ಲಿ ಅಂದರೆ ಈಗ ಕಡಲೆಕಾಯಿನ ಹಿಂಡಿದ ಮೇಲೆ ಕಡಲೆಕಾಯಿ ಫ್ಲೇವರ್ ಇರುತ್ತೆ. ಸೊ ಅದಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಏನಂದರೆ ನಾವೊಂದು ಆಯಿಲ್ನ ಎಣ್ಣೆ ಏನಕ್ಕೆ ಬಳಸ್ತೀವಿ ಅಂದರೆ ಒಂದು ಬೇಸಾಗಿ, ಅಂದರೆ ಈಗ ಏನಾದ್ರು ಕರಿಬೇಕು, ಏನಾದ್ರು ಮಾಡಬೇಕು ಅನ್ನೋದಕ್ಕೆ ಬಳಸ್ತೀವಿ. ಸೊ ಏನಂದರೆ ಎಣ್ಣೆ ಪ್ರಮಾಣನ ಬಳಸೋದನ್ನು ಕಮ್ಮಿ ಮಾಡ್ಕೊಳ್ಳೋಣ. ಅಂದರೆ ಈಗ ಪದ್ಧತಿ ಅಂದರೆ ಈಗ ಚಿಕ್ಕ ವಯಸ್ಸಲ್ಲಿ ಒಂದು 20 ವರ್ಷ 30 ವರ್ಷ ಗಂಟ ಎಣ್ಣೆ ನೀವು ತಿಂದ್ರೂ ಅರಗಿಸೋಂಥ ಇರುತ್ತೆ. ಸೊ ಒಂದು ಸ್ವಲ್ಪ ಹೋಗ್ತಾ ಏನಾಗುತ್ತೆ ಅಂದರೆ ಕರ್ದಿರೋ ತಿಂಡಿಗಳು, ಸೊ ಅದೆಲ್ಲ ನಾವು ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅದೆಲ್ಲ ಚೇಂಜ್ ಮಾಡ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ಇವೆಲ್ಲ ಈ ಚೇಂಜಸ್ ಎಲ್ಲ ಬರುತ್ತೆ. ಬಟ್ ಕಡಲೆಕಾಯಿಗಂತೂ ಅದರದ್ದೇ ಆದಂಥ ಫ್ಲೇವರ್ ಇರುತ್ತೆ. ಅಂದರೆ ಸೂರ್ಯಕಾಂತಿ ಎಣ್ಣೆನೂ ಅಷ್ಟೇ, ನಮ್ಮಲ್ಲಿ ಸೂರ್ಯಕಾಂತಿ ಘಮ ಬರುತ್ತೆ. ಸೊ ಅದು ಕೆಲವರಿಗೆ ಕಷ್ಟ ಅನ್ಸುತ್ತೆ. ಆ ಸ್ಮೆಲ್ಲು ಒಂದು ಸ್ವಲ್ಪ ಒಗ್ರು ಥರನೂ ಇರುತ್ತೆ. ಸೊ ಅದು ಕಷ್ಟ ಇರುತ್ತೆ ಅದು. ಸೊ ಬಟ್ ಅದು ನ್ಯಾಚುರಲ್, ನಾವೇನು ಚೇಂಜ್ ಮಾಡೋಕ್ಕಲ್ಲ. ನ್ಯಾಚುರಲ್ನ ಮತ್ತೆ ಚೇಂಜ್ ಮಾಡಬೇಕಂದ್ರೆ ಮತ್ತೆ ಅದನ್ನು ರಿಫೈನ್ ಮಾಡಬೇಕು. ಸೊ ಅಗೇನ್ ಅದು ಅಜೆಂಡಾನೇ ಅಲ್ಲ ನಮ್ಮದು. ಸೊ ಕಡಲೆಕಾಯಿ ಎಣ್ಣೆ ನೀವು ಹೇಳ್ದಂಗೆ ಕಡಲೆಕಾಯಿ ಎಣ್ಣೆ ಫ್ಲೇವರ್ ಬಂದೇ ಬರುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಕಡಲೆಕಾಯಿ ಎಣ್ಣೆ ಇಷ್ಟ ಆಗ್ತಿದೆ ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೇದು. ಸೊ ಅದರದಂಥ ಫ್ಲೇವರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಕೊಬ್ಬರಿ ಎಣ್ಣೆ ಅದರದ್ದೇ ಫ್ಲೇವರ್ಸ್ ಇರುತ್ತೆ. ಸೊ ಬಟ್ ಏನಂದರೆ ಯೂಸ್ ಮಾಡಲೇಬೇಕು. ಸೊ ಅದು ನ್ಯಾಚುರಲ್ ಅದು. ಸೊ ನಾವು ಪ್ಯಾಕೆಟ್ ಎಣ್ಣೆಲ್ಲಿ ಏನಾಗುತ್ತೆ, ಎಲ್ಲನೂ ಪ್ರೊಸೆಸ್ ಮಾಡಿ ನೀಟಾಗಿ ಅದನ್ನು ಕೊಟ್ಟಿರ್ತಾರೆ. ಸೊ ಆವಾಗ ನಿಮಗೆ ಸ್ಮೆಲ್ ಸಿಗಲ್ಲ. ಇದರಲ್ಲಿ ನಿಮಗೆ ಅದು ನ್ಯಾಚುರಲ್ ಸ್ಮೆಲ್ ಬಂದೇ ಬರುತ್ತೆ. ಈಗ ನಾವು ಹುಣಸೆ ಹಣ್ಣು ಅಥವಾ ಯಾವುದೇ ತೊಗೊಂಡ್ರು ಹುಣಸೆ ಹಣ್ಣು ಹುಳಿ ಇದ್ದೇ ಇರುತ್ತೆ. ಸೊ ಅದು ನ್ಯಾಚುರಲ್ ಪ್ರಾಪರ್ಟಿ. ಸೊ ನಾವು ಅದನ್ನು ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಯಾಕಂದ್ರೆ ಅದರ ಪರಿಮಳ ಇಲ್ಲ ಅಂದ್ರೆ ಅದು ತನನೇ ಕಳ್ಕೊಂಡಂಗೆ. ಹೌದು. ಇಷ್ಟು ದಿವಸ ನಮ್ಗೇನಾಗಿದೆ ಅಂದ್ರೆ ಏನು ಪರಿಮಳ ಇಲ್ಲದೆ ಇರೋ ಎಣ್ಣೆ ಮೆಂಟಲಿ ಫಿಕ್ಸ್ ಆಗಿದ್ದೀವಿ ನಾವು. ಹಾಗೆ ಅದು ಆ ಕಾರಣಕ್ಕೋಸ್ಕರ ನಾವು ತೆಂಗಿನ ಎಣ್ಣೆ ತಿಂತಿರ್ಲಿಲ್ಲ ಇಲ್ಲಿ. ಅವರು ತೆಂಗಿನಕಾಯಿ ಪರಿಮಳ ಬರುತ್ತೆ ಅನ್ನೋ ಕಾರಣಕ್ಕೆ.
ಬಟ್ ಏನು ಅದ್ರ ಅದ್ರ ತನವನ್ನು ನಾವು ಬಿಟ್ಟು ಹೋಗಪ್ಪ ಅಲ್ಲಿ ಹೇಗೆ ಸಾಧ್ಯ ಸರ್. ನಂತರ ಇನ್ನೊಂದೇನಾಗ್ತದೆ ಅಂತಂದರೆ ನಾವು ಸಾಮಾನ್ಯವಾಗಿ ನಾವು ಬ್ರ್ಯಾಂಡೆಡ್ ಎಣ್ಣೆ ಅಂತ ತಿಂತ ಇದ್ದೇವೆ, ಈಗ ಪ್ಯಾಕೆಟ್ ಎಣ್ಣೆ ತಿಂತ ಇರ್ತಕ್ಕಂಥ ಜನರಿಗೆ ಏನಾಗ್ತದೆ ಅಂದರೆ, ಸೊ ಅದರಲ್ಲಿ ನನಗೆ ತಿಳಿದಾಗೆ 80% ಬೇರೆ ಬೇರೆ ಸಮಥಿಂಗ್ ಇರುತ್ತೆ, ಡ್ಯಾಶ್ ಅವ್ರು ಏನಾದ್ರು ಮಾಡ್ಕೊಂಡಿದ್ರು ಅದು ಪ್ರೊಸೆಸ್ ಇರುತ್ತೆ ಅದರೊಳಗಡೆ. ಅಂಥ ಎಣ್ಣೆ ತಿಂದ್ರೆ ತಿಂದರೆ ನಮಗೆ ಕೊಲೆಸ್ಟ್ರಾಲ್ ಬರ್ತಾ ಇದೆ. ನೀವಿಲ್ಲಿ ಐ ಥಿಂಕ್ ನನಗೆ ತಿಳಿದ ಕ್ರಶ್ ಮಾಡ್ತೀರಾ, ಅದನ್ನು ನೀವು ಕಬ್ಬಿನ ಕೊಡೋದು ಹಾಗೆ ಕಬ್ಬು ಇಡ್ತೀರಾ, ಹಾಲು ಬರುತ್ತೆ ಕೊಡ್ತೀರಾ ಕುಡಿಲಿಕ್ಕೆ. ಹಾಗೆ ಜಸ್ಟ್ ಕಡಲೆಕಾಯಿ ಅಥವಾ ಸೂರ್ಯಕಾಂತಿ ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ಎಣ್ಣೆ ಬರುತ್ತೆ ತಂದು ಕೊಡ್ತೀರಾ, ಮಧ್ಯದಲ್ಲಿ ಏನೂ ಸೇರಲ್ಲ. ಆದ್ಮೇಲೆ ಇದರಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇರ್ಬೋದು, ಇದು ತಿಂದರೆ ಜನರ ಕತೆ ಏನು ಸರ್? ಇದು ಕೊಲೆಸ್ಟ್ರಾಲ್ ಅನ್ನೋದು ಈಗ ನೀವೇ ನೋಡಿದಂಗೆ ಪ್ಯಾಕೆಟ್ ಆಯಿಲಲ್ಲಿ ಅವ್ರು 0 ಅಂತ ಕೊಡ್ತಾರೆ. ಏನಕ್ಕೆ ಅಂದರೆ ಕೊಲೆಸ್ಟ್ರಾಲ್ ಅನ್ನೋದು ಪ್ಲಾಂಟ್ ಬೇಸ್ಡಿಂದ ಕೊಲೆಸ್ಟ್ರಾಲ್ ಬರೋಲ್ಲ, ಸೊ ಅನಿಮಲ್ ಬೇಸ್ಡಿಂದ ಕೊಲೆಸ್ಟ್ರಾಲ್ ಬರೋದು. ಸೊ ಅದು ಸುಮ್ಮನೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಷ್ಟೇ. ಕೊಲೆಸ್ಟ್ರಾಲ್ 0 ಅನ್ನೋದು ಇಟ್ ಇಸ್ ಎ ಮಾರ್ಕೆಟಿಂಗ್ ಅಷ್ಟೇ ಅದು. ಸೊ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಅನ್ನೋದಿಲ್ಲ. ಅಂದರೆ ಕೊಲೆಸ್ಟ್ರಾಲ್ ಅನ್ನೋದು ಅಂದರೆ ಸೀಡಿಂದ ಬರೋಂಥದ್ದು, ಪ್ಲಾಂಟ್ ಬೇಸ್ಡ್ ಯಾವುದೇ ಆಗಲಿ ಕೊಲೆಸ್ಟ್ರಾಲ್ ಅಂತ ಇರಲ್ಲ, ಎಲ್ಲ ಅನಿಮಲ್ ಬೇಸ್ಡ್. ಅಂದರೆ ಅನಿಮಲ್ ಫ್ಯಾಟ್ಸ್, ಮಿಲ್ಕ್ ಆಗಲಿ, ಗೀ ಆಗಲಿ, ಅದ್ರಲ್ಲಿ ಕೊಲೆಸ್ಟ್ರಾಲ್. ಆದರೆ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಅದರಲ್ಲೂ ಡಿಫ್ರೆಂಟ್ ಟೈಪ್. ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆದ್ರೂ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಅದು ಕೆಲವೆಲ್ಲ ಅದರಲ್ಲೇ ಆದಂಥ ಮಹತ್ವಗಳಿರುತ್ತೆ. ತುಪ್ಪ ತಿನ್ನೋದ್ರಿಂದ ಅದರದೇ ಮಹತ್ವ ಇರುತ್ತೆ, ಹಾಲು ಕುಡಿಯೋದ್ರಿಂದ ಅದರದೇ ಮಹತ್ವಗಳಿರುತ್ತೆ, ಬೆಣ್ಣೆ ತಿನ್ನೋದ್ರಿಂದ ಅದರದೇ ಮಹತ್ವಗಳಿರುತ್ತೆ. ಸೊ ಆ ಥರ ಕೊಲೆಸ್ಟ್ರಾಲ್ಸ್, ಗುಡ್ ಕೊಲೆಸ್ಟ್ರಾಲ್ಸು, ಬ್ಯಾಡ್ ಕೊಲೆಸ್ಟ್ರಾಲ್ಸು ನೋಡಿ ತಗೋಬೇಕು ಅಷ್ಟೇ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಅನ್ನೋದ್ರಿಂದ ಏನಾಗುತ್ತೆ ಅಂದರೆ ಅದೇ ನಾನು ಹೇಳಿದ್ದು. ಸೊ ಏಜ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕು. ಹೋಗ್ತಾ ಅಂದರೆ ಏಜ್ ಫ್ಯಾಕ್ಟರ್ ಆಗ್ತಾ ಕರ್ದಿರೋ ತಿಂಡಿ ಕಮ್ಮಿ ಮಾಡಬೇಕು. ಸೊ ಒಂದು ಏಜ್ ಗಂಟೆ ಕದಗಿಸ್ಬೋದು ಎಲ್ಲರೂ. ಅಂದರೆ ಆ ಎಕ್ಸಸೈಸ್ ನಮ್ಮ ಎನರ್ಜೀಸ್ ಇರುತ್ತೆ, ಸೊ ಅದು ಹೋಗ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಏಜ್ ಒಂದು 30s 40s ಎಲ್ಲ ಆದಮೇಲೆ ಏನಾಗುತ್ತೆ, ಕನ್ಸಂಪ್ಷನ್, ಆಯಿಲ್ ಕನ್ಸಂಪ್ಷನ್ ಮನೆಗೆ ಎಷ್ಟಾಗುತ್ತೆ, ನಾವೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಕಮ್ಮಿ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಒಂದು ಲೈಫ್ ಸ್ಟೈಲ್ನ ಎಣ್ಣೆ ಒಂದೇ ಎಲ್ಲದಕ್ಕೂ ರೂಢ ಇರಲ್ಲ. ಸೊ ನಾವು ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲು, ನಮ್ಮ ವರ್ಕಿಂಗ್ ಎನ್ವಿರಾನ್ಮೆಂಟು, ಸೊ ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಯಾವುದೇ ಥರ ನಮ್ಮ ಕಾಯಿಲೆಗಳಾಗಲಿ ಎಲ್ಲನೂ ಅದರಿಂದ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಎಣ್ಣೆ ಒಂದು ಮೀಡಿಯಾ ಅಷ್ಟೇ. ಅದು ಎಣ್ಣೆ ಒಂದು ಮೀಡಿಯಾ. ಸೊ ಅದನ್ನು ನಾವು ಏನೇ ಆದರೂ ಯಾರಿಗೆ ಹೇಳೋದಾದ್ರೂ ಕಮ್ಮಿ ಮಾಡಿ, ಎಷ್ಟು ಪ್ರಮಾಣದ ತೊಗೊಳೋದನ್ನ ಕಮ್ಮಿ ಮಾಡಿ. ಸೊ ಅದು ನಿಜದು ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಸರ್ ನಾನು ಈ ಪ್ರಶ್ನೆ ಯಾಕೆಂದರೆ ತುಂಬ ದಿವಸ ಎಣ್ಣೆಯನ್ನು ಕೊಡಿಸ್ತಾ ಇದ್ದೀವಿ. ಐ ಥಿಂಕ್ ಒಂದು 2 ವರ್ಷ ನೀವು ಮಾಡಿದಾಗಿಂದ ಖಂಡಿತ 2 ವರ್ಷದಿಂದ ನೀವು ಎಣ್ಣೆಯನ್ನು ಕೊಡಿಸ್ತಾ ಇದ್ದೀರಾ. ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅವರು ಎಣ್ಣೆಯನ್ನು ಈಗೇನೋ ತಿಂಡಿಯನ್ನು ಕರೀತಾರೆ, ದಿನ ಮತ್ತೊಂದು ಯಾವುದೋ ಬಾಟ್ಲಿಗೆ ಅಥವಾ ಒಂದು ಏನಿರುತ್ತೆ ಅಲ್ಲಿ ಹಾಕಿಟ್ಟ ಅಥವಾ ಒಂದು ಮೀಡಿಯಕ್ಕೆ ಹಾಕಿ ಇಡ್ತಾರೆ. ಹಾಗೆ ಮತ್ತೆ ಅದರಿಂದ ಇನ್ನೊಂದೇನೋ ಮಾಡ್ತಾರೆ, ಮತ್ತೆ ಅದನ್ನೇ ಇಡ್ತಾರೆ, ಹಾಗೆ ಮತ್ತೆ ಉಪಯೋಗಿಸ್ತಾರೆ. ಅಂದರೆ ನನ್ನ ಪ್ರಕಾರ ಎಷ್ಟು ಸರಿ ಉಪಯೋಗಿಸ್ಬೋದು. ಯಾಕೆಂದರೆ ನಾವು ಸ್ಟ್ರೀಟ್ ಫುಡ್ಗಳು ತಿನ್ನೋದು ನಮ್ಮ ಇಂಡಿಯಾದ ತುಂಬ ಇಷ್ಟ ಸ್ಟ್ರೀಟ್ ಜನಗಳಿಗೆ. ಬಟ್ ಅಲ್ಲಿ ಸ್ಟ್ರೀಟ್ ಫುಡ್ ಅಂದರೆ ಅವ್ರು ಎಷ್ಟು ಸರಿಯಾಗಿ ಬಯಲು ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿ ಹೇಳೋದಾದರೆ ಈ ಎಣ್ಣೆಯನ್ನು ಎಷ್ಟು ಸರಿ ಬಯಲು ಮಾಡ್ಬೋದು, ಬಯಲು ಜಾಸ್ತಿ ಆಗುತ್ತೆ ಎಣ್ಣೆಯನ್ನು ನಾವು ಮತ್ತೆ ಉಪಯೋಗಿಸೋದು ಏನಾದರೂ ನೀವು ಕೇಳಿದ್ದು ಪ್ರಶ್ನೆ ಜನಕ್ಕಿದು ಯಾರು ಕೇಳಲ್ಲ, ಇದು ತಿಳಿಸಲೇಬೇಕಂತ. ಸೊ ನಿಮಗೆ ಗೊತ್ತಿರೋಂಗೆ ಎಲ್ಲ ಎಣ್ಣೆಗಳಲ್ಲೂ ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ, ಅದರದ್ದೇ ಆದಂಥ ಬಾಯ್ಲಿಂಗ್ ಪಾಯಿಂಟ್ಗಳಿರುತ್ತೆ. ಸೊ ಏನಂದರೆ ನೀವು ಎಷ್ಟು ಟೆಂಪ್ರೇಚರಲ್ಲಿ ಹೀಟ್ ಮಾಡಿರ್ತೀರಾ, ಸೊ ಅದಕ್ಕಿಂತ ಹೋದರೆ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹೊಗೆ ಯಾವಾಗ ಬರುತ್ತೆ ಎಣ್ಣೆ ಹಾಳಾಗುತ್ತೆ, ಸೊ ಕಪ್ಪಾಗ್ಬಿಡುತ್ತೆ ಎಣ್ಣೆ. ಸೊ ನೀವು ಯಾವುದೇ ಈಗ ಅಕಸ್ಮಾತ್ ಈಗ ಹಪ್ಪಳ ಹಾಕೋತೀರಾ, ಬಜ್ಜಿ ಹಾಕೋತೀರಾ, ಏನೋ ಒಂದು ಕರ್ದಿರೋ ತಿಂಡಿಗಳು ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಸೊ ಫ್ಲೇಮ್ನ ಜಾಸ್ತಿ ಮಾಡ್ತೀವಿ, ತುಂಬ ಲೋ ಫ್ಲೇಮಲ್ಲಿ ಮಾಡಿ. ಸೊ ಕರ್ದಿರೋ ಎಣ್ಣೆ ಒಂದ್ಸಲಿ ಆದ್ಮೇಲೆ ಇನ್ನೊಂದ್ಸಲಿ ಉಪಯೋಗಿಸೋ ಬಂದು, ಸೊ ಈಗ ನೀವು ದೋಸೆ ಒಗ್ಗರಣೆ ಹಾಕ್ಬೇಕಾದ್ರೆ ಸೊ ಅದಕ್ಕೆ ಉಪಯೋಗಿಸ್ಕೊಳ್ಳಿ, ಮತ್ತೆ ಅದಕ್ಕೆ ಕರಿಯೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ನಾವು ಬಳಸೋಂಥ ರೀತಿ ನಾವು ಹಂಗೆ ಮಾಡ್ಕೊಂಡಿದ್ದೀವಿ. ಎಸ್ ಅಫ್ಕೋರ್ಸ್ ಅದು ಒಳ್ಳೆ ವಿಚಾರ ಹೇಳಿದ್ರಿ. ಯಾಕೆಂದ್ರೆ ನಿಜವಾಗ್ಲೂ ಎಣ್ಣೆಯನ್ನು ನೀವು ತಿಳಿದಾಗೆ ಹೊರಗಡೆ ಓದಿದಾಗೆ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಒಂದ್ಸತ್ಯ ಕರೆದ ಎಣ್ಣೆಗೆ ಮತ್ತೆ ಕರಿತಾ ಇದ್ರೆ ಅದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಏನು ಮಾಡುವಾಗಿಲ್ಲ ನಾವು ಅಂತ ಹೇಳ್ಬಿಟ್ಟು ಸ್ಟ್ರೀಟ್ ಫುಡ್ ಅವ್ರಿಗೆ ಆಗುತ್ತೆ. ಸರ್ ನಂತರ ಇನ್ನೊಂದು ನಿಮ್ಮ ವೈಯಕ್ತಿಕ ವಿಚಾರ ಮಾತ್ರ ಮಾಡಿದ್ರೆ ಅಟೆಂಡ್ ಮಾಡಿ ಇದೇ